ಒಳಗಡೆ ಬನ್ನಿ. ಈಗ ಉದಾಹರಣೆಗೆ ಚಾಕಿ ಸೆಂಟ್ರಿಗೆ ಬೇಕಾದಂಥದ್ದು, ಉಳು ಮೇಯ್ಸಕ್ಕೆ ಬೇಕಾದಂಥದ್ದು, ಪೌಡ್ರ್ಗಳು, ಪೇಪರ್ಸು, ಪ್ರತಿಯೊಂದನ್ನು ನೀಟಾಗಿ ಒಂದು ಒಳ್ಳೆ ಹೈಜೀನ್ ವಾತಾವರಣದಲ್ಲಿ ಇಟ್ಕೋಬೇಕು. ಈಗ ನೀವು ಉಳು ಮನೆಯಲ್ಲೇ ಪೇಪರ್ಸ್ ಎಲ್ಲ ಇಟ್ಟಿರ್ತೀರಿ, ಅದಕ್ಕೆ ಇನ್ಫೆಕ್ಷನ್ ಆಗಿರ್ತದೆ, ಮುಂದಿನ ಬೆಳಗ್ಗೆ ಅದನ್ನೇ ಬಳಸ್ತೀರಿ. ಪ್ರತಿಯೊಂದಕ್ಕೂ ಒಂದು ಕೆಲಸ ಅಂತ ಇರ್ತದೆ, ಅದು ದೊಡ್ಡದಾಗಲಿ ಚಿಕ್ಕದಾಗಲಿ. ಗೊಬ್ಬರ ಎಲ್ಲಿಡಬೇಕು, ನೀಟಾಗಿ ಎಲ್ಲಿಡಬೇಕು, ಮುಂದಿನ ಬೆಳಗ್ಗೆ ಏನು ವ್ಯವಸಾಯ ಮಾಡಬೇಕು ಅದೆಲ್ಲ ಇನ್ಪುಟ್ಸು ನಿಮ್ಮ ಹತ್ರ ಇರಬೇಕು. ಆ ಚಾಕಿಗೆ ಬಳಸುವಂಥ ಪೇಪರ್ಗಳು, ಉದಾಹರಣೆಗೆ ಚಾಕಿ ಪೇಪರ್ಸ್ ಅದು ನಾವು ಬಳಸುವಂಥದ್ದು, ಅಥವಾ ನೀವು ದೊಡ್ಡಳು ಬಳಸುವಂಥ ಪೇಪರ್ಸು, ಅದಕ್ಕೆ ಹೊಡೆಯುವಂಥ ಔಷಧಿಗಳು, ಮನೆಗೆ ಹೊಡೆಯುವಂಥ ಔಷಧಿಗಳು, ಅಥವಾ ನಾವು ಉಳುಗಳಿಗೆ ಹೊಡೆಯುವಂಥ ಪೌಡ್ರುಗಳು, ಇದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಒಂದು 4 kg ತಗೋಬಾ ಹೋಗೋದು ಹಂಗೆಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ. ನೀವು ಮೊದಲೇ ಪ್ಲ್ಯಾನ್ ಮಾಡಿ. ಈಗ ಒಂದು ಮದುವೆ ಮಾಡಬೇಕು ಅಂದರೆ ಎಷ್ಟು ಪ್ಲ್ಯಾನ್ ಮಾಡ್ತೀರಿ ನೀವು? ಮೊದಲೇ ಪ್ರಿಪ್ರೇಷನ್ ಮಾಡ್ತೀರಿ. ಅದು ಪ್ರತಿಯೊಂದು ವ್ಯವಸಾಯನೂ ಅದೇ ಶ್ರದ್ಧೆಯಿಂದಲೇ ಮಾಡಬೇಕು, ಇಲ್ಲ ಅಂದರೆ ಅದು ಸಕ್ಸಸ್ ಮಾಡೋಕ್ಕಾಗಲ್ಲ. ಆಮೇಲೆ ಎಷ್ಟಾಗ್ತಾರೆ ಸುಮ್ಮನೆ ಹಾಳು ಮಾಡೋದು ಅದೆಲ್ಲ. ನಮ್ಮ ಫ್ರೆಶ್ ಆಗಿ ಒಂದು 15 ದಿನ 20 ದಿನ ಒಂದು ತಿಂಗಳಿಗೆ ಎಷ್ಟು ಬೇಕು ಅಷ್ಟೇ ತರಿಸ್ತೀವಿ, ಎಲ್ಲ ಖಾಲಿ ಮಾಡ್ತೀವಿ. ಕೆಮಿಕಲ್ ಫರ್ಟಿಲೈಸರ್ಸು ಪ್ರತಿಯೊಂದೂ ಇಷ್ಟಿಷ್ಟು ಬೆಳೆಗೆ ಇಷ್ಟಿಷ್ಟು. ಈಗ ಇದು ತುಂಬ ಹೋಗಿರ್ತದೆ ತಿಂಗಳು ಪ್ರಾರಂಭದಲ್ಲಿ. ಈಗ ತಿಂಗಳು ಕೊನೆ ಇವಾಗ ಖಾಲಿಯಾಗಿದೆ. ಈಗ ಮತ್ತೆ ಫ್ರೆಶ್ ಸ್ಟಾಕ್ ಬರುತ್ತೆ. ನಮ್ಗೆ ಗೊತ್ತಾಗುತ್ತೆ ಇಷ್ಟು 30 ಎಕರೆ ವ್ಯವಸಾಯ ಮಾಡೋಕ್ಕೆ ಎಷ್ಟು ಗೊಬ್ಬರ ಬೇಕು, ಏನು ಬೇಕು, ಇಷ್ಟು ಚಾಕಿ ಮಾಡೋಕ್ಕೆ ಏನೇನು ವ್ಯವಸ್ಥೆ ಬೇಕು, ಅದಕ್ಕೆ ಪೇಪರ್ ಎಷ್ಟು ಬೇಕು, ಡಿಸ್ಇನ್ಫೆಕ್ಟೆಂಟ್ ಎಷ್ಟು ಬೇಕು, ಮನೆಗೆ ಹೊಡಿಯೋಕ್ಕೆ, ಅದಕ್ಕೆ ಪೌಡ್ರ್ ಹೊಡಿಯೋಕ್ಕೆ ಎಷ್ಟು ಬೇಕು, ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಮೊಟ್ಟೆ ತೊಳಿಗೆ ಫಾರ್ಮಾಲಿಟಿ ಎಷ್ಟು ಬೇಕು, ಇಷ್ಟನ್ನು ರೆಡಿ ಮಾಡಿ ಒಂದು ಸಲ ಬರುತ್ತೆ ಹೋಗುತ್ತೆ. ಒಂದು ತಿಂಗಳಿಗಾಗುವಷ್ಟು. ನೀವು ಅಷ್ಟೇ ಒಂದು ಬೆಳೆ ಪರಿಪೂರ್ಣ ಆಗುವಷ್ಟು ವ್ಯವಸ್ಥೆನ ನೀವು ಮೊದಲೇ ಇಟ್ಕೋಬೇಕು. ಒಂದು ಪ್ಯಾಕೆಟ್ ತರೋದು, 2 ಪ್ಯಾಕೆಟ್ ತರೋದು ಅದೆಲ್ಲ ಒಳ್ಳೇದಲ್ಲ. ಅದು ಒಂದು ನಮ್ಮ ಖರ್ಚನ್ನು ಮೊದಲೇ ಎತ್ತಿಟ್ಬಿಡ್ಬೇಕು. ನಮ್ಗೆ ಏನೇ ಸಮಸ್ಯೆ ಇರ್ಬೋದು ಎತ್ತಿಟ್ಬಿಡ್ಬೇಕು. ಆಯಿತು, ಅಲ್ಲಿ ಬನ್ನಿ. ಈಗ ನಾವು 30 ಎಕರೆಗೆ ವ್ಯವಸಾಯ ಮಾಡಬೇಕು. 30 ಎಕರೆಗೆ ವ್ಯವಸಾಯ ಮಾಡಬೇಕು. ನಿಮಗೆ ಎಷ್ಟು ಕೀಟಬಾಧೆ ಇದೆ ನಿಮಗೆ ಗೊತ್ತಿದೆ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸು ಅಥವಾ ಪೆಸ್ಟಿಸೈಡ್ಸು ಕೊಡೋಕ್ಕೆ ಇದನ್ನು ಡ್ರಮ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 2 ಔಟ್ಲೆಟ್ ಬರುತ್ತೆ. ಒಂದು ಹುಡುಗ ಒಂದು ಕಡೆ, ಒಂದು ಹುಡುಗ ಒಂದು ಕಡೆ ಇಟ್ಕೊಂಡು ಹೊಡಿತಾರೆ. ನಾವು ಕರೆಕ್ಟಾಗಿ ಮೊದಲೇ ಸಿಸ್ಟಮ್ ಮಾಡ್ಕೊಂಡಿರ್ತೀವಿ. ಒಂದು ದೊಡ್ಡ ಫ್ಲ್ಯಾಟ್ ಇದ್ದರೆ ಈ ಕಡೆಯಿಂದ ಅರ್ಧ ಹೊಡಿತಾನೆ, ಆ ಕಡೆಯಿಂದ ಅರ್ಧ ಹೊಡಿತಾನೆ. ಆಮೇಲೆ ಇದು ಅಷ್ಟೇ, ನಮ್ಮ ಸೂಪರ್ವೈಸರು ಏನು ಮಾಡಿರ್ತಾನೆ ಅಂದರೆ 1 ಎಕರೆಗೆ ಎಷ್ಟು ಲೀಟ್ರ್ ಬೇಕು, 1 ಲೀಟ್ರಿಗೆ ಎಷ್ಟು ml ಬೇಕು ಅಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಅಷ್ಟೇ ಹಾಕಿರ್ತಾನೆ. ಒಂದು 5% ಹೆಚ್ಚು ಕಮ್ಮಿ ಅವ್ರು ಅಷ್ಟಲ್ಲೇ ಹೊಡಿಬೇಕು. ಜಾಸ್ತಿ ಹೊಡೆದ್ರೆ ಪಾಯ್ಸನ್ ಆಗುತ್ತೆ, ಕಮ್ಮಿ ಹೊಡೆದ್ರೆ ಕೆಲಸ ಆಗಲ್ಲ. ಇದನ್ನೆಲ್ಲ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಇವತ್ತು. ಮತ್ತು ನಮ್ಮ ಎಲ್ಲ ವ್ಯವಸಾಯಕ್ಕೆ ಬಳಸೋ ವೆಹಿಕಲ್ಸ್ ಇರ್ಬೋದು, ಯಾವುದನ್ನೇ ಇರ್ಬೋದು, ಒಂದು ನೀಟಾಗಿ ಇಟ್ಕೋಬೇಕು. ಇದೆಲ್ಲ ನಮ್ಮ ಆಸ್ತಿ ಇದ್ದಂಗೆ. ಅದನ್ನು ನೆರಳಲ್ಲಿ ನೀಟಾಗಿ ಇಟ್ಕೊಳ್ಳೋದು. ನಮ್ಮ ಗಾಡಿಗಳನ್ನ ಎಲ್ಲೆಲ್ಲೋ ಬಿಸಾಕೋದು ಸುಮ್ಮನೆ ಮತ್ತೆ ಖರ್ಚು ಬರುತ್ತೆ, ರಿಪೇರಿಗೆ ಬರುತ್ತೆ. ನೀವು ಇದನ್ನು ಒಂದೇ ದಿನ ಮಾಡ್ಕೋಬೇಕಾ? ಆಗಲ್ಲ. ಹಂತವಾಗಿ ಪ್ರತಿಯೊಂದಕ್ಕೂ ಜಾಗ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಇರಬೇಕು, ಒಂದು ಜಾಗ ಇರಬೇಕು. ಈ ಶಿಸ್ತನ್ನು 20 ಕುಂಟೆ ಇರಲಿ, 20 ಎಕರೆ ಇರಲಿ, 100 ಎಕರೆ ಇರಲಿ, ತತ್ವ ಒಂದೇ. ಅವರು ದೊಡ್ಡದಾಗ ಮಾಡ್ತಾರೆ, ನಾವು ಸಣ್ಣದಾಗ ಮಾಡ್ತೀವಿ ಅಷ್ಟೇ. ಮತ್ತು ಇವತ್ತು ಬಂಗಾರದಂಥ ಬೆಲೆ ಇದೆ. ಈ ಬೆಲೆಯಲ್ಲಿ ಬೆಳೆದೇ ಹೋದರೆ ಇನ್ಯಾವ ಬೆಲೆಯಲ್ಲಿ ಬೆಳಿತೀರಿ? ದುಡ್ಡು ಮಾಡೋದು ಈ ಬೆಲೆಯಲ್ಲಲ್ವ. 800-900 ರೂಪಾಯಿ ಕೊಟ್ಟರೆ ಒಂದು 100 kg ಗೂಡು ಬೆಳೆದ್ರೆ 90,000 ರೂಪಾಯಿ ದುಡ್ಡು ಬರುತ್ತೆ. ಪುಣ್ಯಾತ್ಮರು ನನಗೆ ಗೊತ್ತಿರೋದು 2,000-2,500 kg ಗೂಡು ಬೆಳೆಯಾರ ಅವ್ರು ಯಾಕೆ ಶ್ರೀಮಂತ ಆಯ್ತಾರೆ ಅಂದರೆ ಅವ್ರು ವ್ಯವಸಾಯನ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಥರ ಮಾಡ್ತಾರೆ. ನಮ್ಮ ಸ್ನೇಹಿತರೊಬ್ಬರು 36 ಎಕರೆ ತೋಟ ಇದೆ, ಮತ್ತೆ 104 ಎಕರೆ ಮಾಡ್ತಾ ಇದ್ದಾರೆ. 3 ಕೋಟಿ ಇನ್ವೆಸ್ಟ್ ಮಾಡೋರೆ 104 ಎಕರೆಗೆ. ಇಷ್ಟು ದೊಡ್ಡವ್ರಿಗೆ ಇನ್ವೆಸ್ಟ್ ಮಾಡಿ ವ್ಯವಸಾಯ ಮಾಡಬೇಕು ಅಂತ ಗೊತ್ತು. ನಾವು ರೈತರು, ನಮ್ಗೆ ಇದೇ ಜೀವನ, ಇದು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ನಾವು ಯಾಕೆ ಮಾಡಬಾರ್ದು? ಬರೀ ನಾವು 10 ಸರಿ ಇಲ್ಲ 5 ಸರಿ ಇಲ್ಲ ಅಂತ ಮಾತಾಡ್ಕೊಂಡು ಮಾಡೋದ್ರ ಬದಲು ನಾವೇನು ಮಾಡಬೇಕಂದ್ರೆ ಶಿಸ್ತುಬದ್ಧವಾಗಿ ವೈಜ್ಞಾನಿಕವಾಗಿ ಮಾಡಬೇಕು. ಈಗ ನಿಮಗೆ ದೊಡ್ಡೋಳು ತೋರಿಸ್ತೀನಿ, ನಾನು ಚಾಕಿ ಹುಳು ತೋರಿಸ್ತೀನಿ, ಆಮೇಲೆ ದೊಡ್ಡೋಳು ತೋರಿಸ್ತೀನಿ ಬನ್ನಿ. ಇವತ್ತು ಚಾಕಿ ಆಗಿದೆಯಾ? ಇವತ್ತು ಬೆಳಿಗ್ಗೆ ಫೀಡಿಂಗ್ ಕೊಟ್ಟಿದ್ದೀವಿ. ಇದು ಬೆಳಿಗ್ಗೆ ಕೊಟ್ಟಿದ್ದೀವಿ. ಒಳಗಡೆ 28 ಡಿಗ್ರಿ ಟೆಂಪರೇಚರು, 85ರಿಂದ ಇದ್ರ ಅಂದರೆ 25 ಮೊಟ್ಟೆ ಮಾತ್ರ ಮಾಡ್ತೀವಿ. ಎತ್ಕೊಂಡು ಇವತ್ತು ಚಿಟ್ಟೆ ಮೊಟ್ಟೆ ಇಟ್ಟರೆ 10ನೇ ದಿನಕ್ಕೆ ಅದು ಹ್ಯಾಚ್ ಆಗುತ್ತೆ, ಮರಿ ಆಗುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ 2 ದಿನ ಕೋಲ್ಡ್ ರೂಮಲ್ಲಿ ಇಟ್ಟರೆ ಹಿಂದೆ ಮುಂದೆ ಮಾಡ್ತೀವಿ. ವ್ಯಾವಹಾರಿಕವಾಗಿ ನಮ್ಗೆ ಒಂದೇ ದಿನ ಹ್ಯಾಚ್ ಆಗಬೇಕಲ್ಲ, ಆ ಉದ್ದೇಶಕ್ಕೆ. ಬೇರೆ ತೋರಿಸು, ಲಾಕ್ ಮಾಡು. ಯಾಕೆಂದರೆ ನಾವು 100 ಜನ ಕೊಡ್ತೀವಿ, 1000 ಜನ ಕೊಡ್ತೀವಿ. ನಾವು ಅವೈಜ್ಞಾನಿಕವಾಗಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಜ್ವರದಿಂದ ಎದ್ದು ಜಸ್ಟ್ ಈಗ ಒಂದು ಫೀಡ್ ಕೊಟ್ಟಿದ್ದೀವಿ. ಒಂದೇ ಜ್ವರದಿಂದ ಎದ್ದು ಈಗ ಒಂದು ಫೀಡ್ ಕೊಟ್ಟಿದ್ದೀವಿ. ಆಮೇಲೆ ಬೆಡ್ ಕ್ಲೀನ್ ಮಾಡ್ತೀವಿ. 12 ಮೊಟ್ಟೆ ಇದೆ. ಉಳು ಮನೆಯಲ್ಲಿ ಒಂದು ನೀಟ್ನೆಸ್ ಏನು ಅಂದರೆ, ಮೊದಲು ಕ್ಲೀನ್ನೆಸ್ಸು. ಕ್ಲೀನ್ ಆಗಿದ ತಕ್ಷಣ ರೋಗ ಇಲ್ವಾ? ಅದಕ್ಕೋಸ್ಕರ ಸಂಬಂಧ ಇಲ್ಲ. ರೋಗ ಇರ್ಬೋದು,
ನೀವು ಔಷಧಿ ಇದು CSR ಚಾಕಿ. ಹಾಂ, ನೀವು CB ಗೋಲ್ಡ್ ಚಾಕಿ ನೋಡಿದ್ರಿ, ಇದು ಇವತ್ತು CSR ಚಾಕಿ ಆಗ್ತಿದೆ. ಲಾಕ್ ಮಾಡಿ. ಈಗ ನೀವು ನೋಡ್ತಾ ಇದ್ದೀರಿ ಹೊರಗಡೆ ವಾತಾವರಣದಲ್ಲಿ ತೇವಾಂಶನೇ ಇಲ್ಲ. ಆ ಮನೆಯೊಳಗೆ ಎಷ್ಟು ತೇವಾಂಶ ಬರ್ತಾ ಇದೆ ನೋಡಿ. ಮತ್ತು ಅಲ್ಲಿ ಟೆಂಪ್ರೇಚರು 27ರಿಂದ 28 ಇರುತ್ತೆ. ಹ್ಯೂಮಿಡಿಟಿ 75ರಿಂದ 80 ಇರುತ್ತೆ. ಹ್ಯೂಮಿಡಿಟಿ ಜಾಸ್ತಿ ಕಮ್ಮಿ ಇರೋದ್ರಿಂದ ಮೊದಲನೇ ದಿನ ಪೈಲಪ್ ಮಾಡ್ತೀವಿ, ಆಮೇಲೆ ಸ್ಟ್ಯಾಂಡ್ಗೆ ಹಾಕ್ತೀವಿ. ಈ ಥರ ಪ್ರತಿಯೊಂದಕ್ಕೂ ನನ್ನ ಹತ್ರ ಈ ಥರದ್ದು ಒಂದು 16 ಮನೆ ಇದೆ. 28 ಅಡಿ 25 ಅಡಿ ಮನೆಗಳು, 16 ಮನೆಗಳು. ಇದು ಯೂನಿಟ್ 1. ಯೂನಿಟ್ 2 ಇನ್ನೊಂದಿದೆ, ಅಲ್ಲೂ ಚಾಕಿ ನಡೀತಾ ಇರ್ತದೆ. ಅಂದರೆ ಒಂದು ಬ್ಯಾಚ್ಗೂ ಇನ್ನೊಂದು ಬ್ಯಾಚ್ಗೂ ಇನ್ಫೆಕ್ಷನ್ಸ್ ಆಗಬಾರ್ದು. ಅದನ್ನ ನೀಟಾಗಿ ಕ್ಲೀನ್ ಮಾಡಬೇಕು, ಔಷಧಿ ಹೊಡಿಬೇಕು. ಮಧ್ಯ ಗ್ಯಾಪ್ ಇರುತ್ತೆ, ಹೋಗ್ತಾ ಇರುತ್ತೆ, ಹಂಗೆ ಅಲ್ಲೋಗುತ್ತೆ, ಹಿಂಗೆ ಬರುತ್ತೆ. ಸರ್ಕಲಲ್ಲಿ 365 ದಿನವೂ ನಾವು ರೈತರಿಗೆ ಉಳು ಪೂರೈಸಬೇಕಾಗಿರೋದ್ರಿಂದ ನಮ್ಗೆ ಎವ್ರಿ 4 ಡೇಸು ಚಾಕಿ ನಡೀತಾ ಇರುತ್ತೆ. ಅದಕ್ಕೆ ಅಷ್ಟು ವ್ಯವಸ್ಥೆಗಳಿರುತ್ತೆ ನಮ್ಮ ಹತ್ರ. ಸೊಪ್ಪು ಲೀಫ್ ಚೇಂಬರ್ದೆ ಕಂಪ್ಲೀಟ್ ಸಪ್ರೇಟ್ ಇದೆ. ಅಲ್ಲಿಗೆ 1ನೇ ಜ್ವರಕ್ಕೆ ಯಾವ ಥರ, 2ನೇ ಜ್ವರಕ್ಕೆ ಯಾವ ಥರದ್ದು ಬೇಕು, ಜ್ವರಕ್ಕೆ ಹೋಗ್ತಾ ಇರೋದಕ್ಕೆ ಯಾವ ಥರ ಸೊಪ್ಪು ಬೇಕು, ಅದನ್ನು ಸಪ್ರೇಟ್ ಮಾಡಿ ಕಟಿಂಗ್ ಮಾಡ್ತೀವಿ. ಅದನ್ನು ನೀವು ಅಲ್ಲೆಲ್ಲ ಓಡಾಡೋ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ ಅಂತ ಇದು ಮಾಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಹಂತಕ್ಕೂ ಅದರದೇ ಥರದ ಶ್ರದ್ಧೆಯಿಂದ ಮಾಡಬೇಕು. ಈಗ ಕೆಲವು ರೈತ ಬಾಂಧವರು ನಿಮ್ಮ ಚಾಕಿ ಸರಿ ಇಲ್ಲ ಅಂತ ಒಂದೇ ಮಾತು ಹೇಳ್ಬಿಡ್ತಾರೆ. ನಮ್ಗೆ ತುಂಬ ನೋವಾಗುತ್ತೆ. ಸರಿಯಾಗಿ ಮಾಡದೇ ಇರೋರು 100 ಜನ ಅವರೇ. ಸರಿಯಾಗಿ ಮಾಡೋರಿಗೂ ಅದೇ ಮಾತು ಯಾಕೆ ಹೇಳ್ತಾರೆ? ಯಾಕೆಂದರೆ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ. ನಾನು ತೋಟ ತೋರಿಸಿದ್ದೀನಿ, ನನ್ನ ಮೊಟ್ಟೆಗಳು ತೋರಿಸಿದ್ದೀನಿ, ನನ್ನ ಚಾಕಿ ಸೆಂಟ್ರ್ ತೋರಿಸಿದ್ದೀನಿ. ಮತ್ತು ರೈತರಿಗೆ ಒಂದು ಅನುಭವಕ್ಕೆ ಬರಲಿ, ಮತ್ತು ಅವ್ರಿಗೆ ಬಂದವ್ರಿಗೆ ಮಾಹಿತಿ ಕೊಡಬೇಕು ಅಂತ ಒಂದು ಸಪ್ರೇಟ್ ರೇರಿಂಗು ದೊಡ್ಡದಾಗಿ ಮಾಡಿದ್ದೀವಿ. ಅದನ್ನು ತೋರಿಸ್ತೀನಿ. ಈಗ ಅದನ್ನೆಲ್ಲ ನೋಡ್ಬಿಟ್ಟು ನಾವು ವೈಜ್ಞಾನಿಕವಾಗಿದ್ದೀವಲ್ವ ಅಂತ ನೀವು ಡಿಸೈಡ್ ಮಾಡಿ. ನೀವು ಮಾಹಿತಿ ಬೇಕಾದ್ರೆ ನಮ್ಮನ್ನ ಬಳಸ್ಕೊಳ್ಳಿ. ಈಗ ಗುಣಮಟ್ಟದ ಹುಳು ಕೊಡೋದು ನನ್ನ ಕೈಲಿದೆ, ಅದನ್ನು ಬಂಗಾರದಂಗೆ ಬೆಳೆಯೋದು ನಿಮ್ಮ ಕೈಲಿದೆ ಅಷ್ಟೇ. ನಿಮಗೊಂದು ಮಾತು ಹೇಳ್ತೀನಿ, ಹುಳುವಿನ ಜೀವಿತಾವಧಿ 24ರಿಂದ 25 ದಿವಸ ಟೋಟಲ್ ಇರೋದು. ನಾವು ಚಾಕಿಲಿ 7ರಿಂದ 8 ದಿನ ಸಾಕಿರ್ತೀವಿ, ಇನ್ನು 17 ದಿನ ನೀವು ಸಾಕಬೇಕು. ಹುಳುಗಳಿಗೆ ಜೀವಿತಾವಧಿ ತುಂಬ ಕಮ್ಮಿ. ಇವತ್ತು ಹುಳುಗೆ ನೀವು ಇನ್ಫೆಕ್ಷನ್ ಮಾಡಿದ್ರೆ ಇನ್ನು 5ರಿಂದ 7 ದಿವಸದಲ್ಲಿ ಅದಕ್ಕೆ ರೋಗ ಬರುತ್ತೆ. ವಾತಾವರಣದ ಮೇಲೆ 2 ದಿನ ಕಮ್ಮಿ ಬೇಗ ಬರುತ್ತೆ, 2 ದಿನ ಲೇಟಾಗಿ ಬರುತ್ತೆ. ನೀವು ಲಾಸ್ಟ್ ಸ್ಟೇಜಲ್ಲಿ 4ನೇ ಜ್ವರಕ್ಕೆ ಹುಳು ನೀಟಾಗಿ ಕೂತ್ಕೊಂಡು ಎದ್ದುಬಿಟ್ಟು 1 ದಿನ ಆಯಿತು ಅಂದರೆ ಚಾಕಿ ಸೆಂಟ್ರ್ ಇನ್ಫೆಕ್ಷನ್ ಇಲ್ಲ ಅಂತಲೇ ಅರ್ಥ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಿಮ್ಮಲ್ಲಿ ಏನಾದ್ರು ಮಧ್ಯದಲ್ಲಿ ಇನ್ಫೆಕ್ಷನ್ ಆದರೆ 4ನೇ ಜ್ವರದಿಂದ ಎದ್ದು 2 ದಿನ 3 ದಿನ 4 ದಿನ ಹಂಗೆಲ್ಲ ಆಗುತ್ತೆ. ಕೆಲವು ರೈತ ಬಾಂಧವರು 5 ದಿನ 6 ದಿನ ಆಗಿಲ್ಲ, ಹಣ್ಣಾಗೋ ಟೈಮಲ್ಲಿ ಇನ್ಫೆಕ್ಷನ್ ಆದರೂ ಚಾಕಿ ಸರಿ ಇಲ್ಲ ಅಂತ ಹೇಳ್ತಾರೆ. ಮೊದಲು ನಾವು ಸರಿ ಇದೀವ ಅಂತ ನೋಡ್ಕೋಬೇಕು, ಆಮೇಲೆ ಚಾಕಿ ಸರಿ ಇಲ್ಲ ಅಂತ ಹೇಳ್ಬೋದು. ನಾನು ಹೇಳೋದು ಸರಿಯಾಗಿರೋ ಚಾಕಿ ಸೆಂಟ್ರ್ ಚಾಕಿ ತೊಗೊಬನ್ನಿ, ಸಿಂಪಲ್. ಈಗ ಆ ಚಾಕಿ ಸೆಂಟ್ರ್ ಒಂದು ಗುಣಮಟ್ಟ ಗೊತ್ತಿಲ್ಲ, ಅವನ ಹತ್ರ ತೋಟಗಳು ಗುಣಮಟ್ಟದಲ್ಲಿ ಇದೆಯಾ, ಅವನಿಗೆ ವಿಜ್ಞಾನ ಗೊತ್ತಾ, ಅವನ ಹತ್ರ ವ್ಯವಸ್ಥೆ ಇದೆಯಾ, ಅದೇನೂ ಗೊತ್ತಿಲ್ಲ. 365 ದಿನ ಮೇಂಟೈನ್ ಮಾಡಲಿಕ್ಕೆ, ಟೆಂಪ್ರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡಲಿಕ್ಕೆ ಪವರ್ ಬೇಕು. 65-70 ರೂಪಾಯಿ ಡೀಸೆಲ್ ಹಾಕ್ತೀವಿ ಜನರೇಟ್ ಕರೆಂಟ್ ಹೋದಾಗ. ಎಷ್ಟೋ ಜನರು ಜನರೇಟ್ರೇ ಇಟ್ಟಿಲ್ಲ, ಹೆಂಗೆ ಮೇಂಟೈನ್ ಮಾಡ್ತಾರೆ? ಇದೆಲ್ಲ ಇರುತ್ತೆ. ನಾನು ಈಗ ನಿಮ್ಗೆ ಮಾಹಿತಿ ಕೊಡ್ತಾ ಇರೋದೇನು ಅಂದರೆ ಗುಣಮಟ್ಟದ ಚಾಕಿ ಬಂದುಬಿಟ್ಟಿದೆ. ಅದಾದಮೇಲೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ದೊಡ್ಡೋಳು ತೋರಿಸ್ತೀನಿ, ದೊಡ್ಡೋಳು ಮನೆಗೆ ಹೋಗೋಣ. ಅದಾದಮೇಲೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ. ಶಿವಣ್ಣ ಎಲ್ಲ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊಳ್ಳಿ. ಇದು 181 ಅಡಿ, 32 ಅಡಿ ಮನೆ. ಇದು ಉಳು ಮನೆಗೆ ಅಂತ ನಾನು ಕಟ್ಸೋದಲ್ಲ, ನಮ್ಮ ಸ್ನೇಹಿತರ ಹತ್ರ ನಾನು ಇದನ್ನು ರೆಂಟಿಗೆ ತಗೊಂಡಿರೋದು, ಬಾಡಿಗೆ ತಗೊಂಡಿರೋದು. ಅದರಿಂದ ಆ್ಯಕ್ಚುಲಿ 25 ಅಡಿಗಿಂತ ಉಳು ಮನೆ ಜಾಸ್ತಿ ಆಗಬಾರ್ದು. ಯಾಕೆಂದರೆ ಕ್ರಾಸ್ ವೆಂಟಿಲೇಷನ್ ಆಗಲ್ಲ. ಅದಕ್ಕೆ ಇಲಾಖೆಯವರು 24-25 ಅಡಿಗಿಂತ ಜಾಸ್ತಿ ಇಡಿಸಲ್ಲ. ಬಟ್ ಈ ಮನೆಗೆ ಅನುಕೂಲಕರವಾಗಿ ನಾನು ಸ್ಟ್ಯಾಂಡ್ಗಳು ಮಾಡಿಸ್ಕೊಂಡು ಮೇಯಿಸ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಹೆಣ್ಮಕ್ಳೇ ಮೇಯಿಸಬೇಕು, ಜಾಸ್ತಿ ಸ್ಟ್ರೆಸ್ ಆಗಬಾರ್ದು ಅಂತ ಬರೀ 4 ಸ್ಟೆಪ್ ಇಟ್ಟಿದ್ದೀನಿ. 8500 ಸ್ಕ್ವೇರ್ ಫೀಟು ಉಳು ಮೇಯಿಸೋ ಬೆಡ್ ಏರಿಯಾ ಇದೆ ಈ ಮನೆಯಲ್ಲಿ. ಅಂದರೆ ಹತ್ರ ಒಂದು 700 kg ಗೂಡನ್ನ ನೀಟಾಗಿ ಬೆಳಿಬೋದು, ಸಮಸ್ಯೆ ಇಲ್ಲ. ಇದು ಈ ಏರಿಯಾದಲ್ಲಿ ನಾವು ಸೊಪ್ಪು ಇಡೋಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮೇಲ್ಗಡೆ ಎಲ್ಲ ಹುಡುಗರು ಸ್ಪ್ರೇ ಮಾಡ್ತಾರೆ ಸೊಪ್ಪು, ಇಲ್ಲೂ ಸ್ಪ್ರೇ ಮಾಡ್ತಾರೆ. ತೇವಾಂಶ ತುಂಬ ಕಮ್ಮಿ ಇದ್ದಾಗ ಏನು ಮಾಡ್ತಾರೆ, ಇಲ್ಲಿ ಲಾಕ್ ಮಾಡಿಬಿಟ್ಟು ಹ್ಯೂಮಿಡಿಫೈರ್ ಹಾಕ್ತಾರೆ. ಸೊಪ್ಪು ಇಡುವ ಕಡೆ ತೇವಾಂಶ ಜಾಸ್ತಿ ಇರಬೇಕು, ಉಷ್ಣಾಂಶ ಕಮ್ಮಿ ಇರಬೇಕು. ಮೇಲೆಲ್ಲ ಗರಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಡ್ತಾರೆ, ಇಲ್ಲಿ ಸ್ಪ್ರೇ ಮಾಡ್ತಾರೆ ನೀರನ್ನ ಆ ತಾಟ್ಗಳಿಗೆ, ಗೋಣಿ ತಾಟ್ಗಳಿಗೆ. ಪ್ಲಸ್ ಹ್ಯೂಮಿಡಿಫೈರ್ ಹಾಕ್ಬಿಟ್ಟು ಇಲ್ಲಿ ಹ್ಯೂಮಿಡಿಟಿನ ರೈಸ್ ಮಾಡ್ತಾರೆ. ಇನ್ನು ಉಳು ಮನೆ ಇದು. ಬನ್ನಿ, 4 ದಿನ ಆಗಿದೆ. ಇದು ಬೆಳಿಗ್ಗೆ, ಇವತ್ತು 5ನೇ ದಿನ. ಉಳು ಸೈಜ್ ಹೇಗಿದೆ? ಇದು 4 ದಿನ ಮುಗಿದಿದೆ.
ಇದು ಮೊದಲನೇ ಸೊಪ್ಪು 5ನೇ ದಿನಕ್ಕೆ. ದಿನಕ್ಕೆ 2 ಸೊಪ್ಪು, ಮಧ್ಯಾಹ್ನ ಪ್ಯಾಚ್ ಫೀಡ್ ಕೊಡ್ತೀವಿ. ನೀವು ಬರೀ 2 ಸೊಪ್ಪು ಕೊಟ್ರೆ ಸಮವಾಗಿ ಹುಳು ಡೆವಲಪ್ ಆಗಲ್ಲ. ಮಧ್ಯಾಹ್ನ ಈಗ ಉದಾಹರಣೆಗೆ ಏನು ಮಾಡ್ತಾರೆ ಅಂದರೆ, ಈಗ ಪ್ಯಾಚ್ ಫೀಡ್ ಕೊಟ್ಟವ್ರೆ, ಬೆಳಗ್ಗೆ ಇದನ್ನ ಸೊಪ್ಪನ್ನ ಫ್ರೆಶ್ ಆಗಿ ತಂದು ಬೆಳಗಿನ ಜಾವ 8 ಗಂಟೆಗೆ ತೋಟಕ್ಕೆ ಹೋಗಿದ್ದಾರೆ, ಸೊಪ್ಪನ್ನು ತಂದು 10 ಗಂಟೆ ಅಷ್ಟರಲ್ಲಿ ಸೊಪ್ಪು ಹಾಕಾಗಿದೆ. ಹಾಗಾಗಿದೆ. ಇವಾಗ ಉದಾಹರಣೆಗೆ ಟೈಮ್ ಎಷ್ಟು, 1:30 2 ಗಂಟೆ ಅಲ್ಲ, 2 ಗಂಟೆ. 1 ಗಂಟೆಯಲ್ಲಿ ಇಬ್ಬರು ಹುಡುಗರು ಒಂದು 4 ಪಿಂಡಿ ಇಟ್ಕೊಂಡು ಮಧ್ಯೆ ಕಟ್ ಮಾಡ್ಕೊಂಡು ಎಲ್ಲೆಲ್ಲಿ ತಿಂದಿದೆ ಅಲ್ಲೂ ಪ್ಯಾಚ್ ಫೀಡ್ ಕೊಟ್ಟವ್ರೆ. ಎಲ್ಲೆಲ್ಲಿ ತಿಂದಿದೆ ಅಲ್ಲೂ ಮಾತ್ರ ಕೊಟ್ಟವ್ರೆ. ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಸಂಜೆ ಫೀಡಿಂಗ್ 5 ಗಂಟೆಗೆ ಶುರು ಮಾಡ್ತಾರೆ, 6:30 ಕ್ಲೋಸ್ ಮಾಡ್ತಾರೆ. ಎಗೈನ್ ಇಬ್ಬರು ಹುಡುಗರು 8-8:30 ರಾತ್ರಿ ಒಂದು 3ರಿಂದ 4 ಗಂಟೆ ಇಟ್ಕೊಂಡು ಸೇಮ್ ಕಟ್ ಮಾಡ್ಕೊಂಡು ಎಲ್ಲೆಲ್ಲಿ ತಿಂದಿದೆ ಅಲ್ಲೂ ಮಾತ್ರ ಕೊಡ್ತಾರೆ. 2 ಮೈನ್ ಫೀಡು. ನೈಟ್ ಹೆವಿ ಕೊಡ್ತೀವಿ, ಯಾಕಂದ್ರೆ ರಾತ್ರಿ ಟೈಮ್ ಜಾಸ್ತಿ ಇರುತ್ತೆ. ಹೆಚ್ಚು ಕಮ್ಮಿ 12-13 ಗಂಟೆ ಟೈಮ್ ಸಿಗುತ್ತೆ ತಿನ್ನಕ್ಕೆ. ಅದಕ್ಕೆ ತಿನ್ಲಿ ಅಂತ ಕೊಡ್ತೀವಿ. ಅಂದ್ರೆ ಪ್ಯಾಚ್ ಫೀಡ್ ಯಾಕೆ ಕೊಡಬೇಕು ಅಂದ್ರೆ, ನಿಮ್ಗೆ ಹುಳು ಒಂದೇ ಸಮ ಹಣ್ಣಾಗಬೇಕು ಅಂದ್ರೆ ತಿಂತವೆ. ಕೆಲವು ಕಡೆ ಮಂದ ಇರುತ್ತೆ, ಕೆಲವು ಕಡೆ ತೆಳು ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಪ್ಯಾಚ್ ಫೀಡ್ ಕೊಡೋಕ್ಕೆ ಜಾಸ್ತಿ ಟೈಮ್ ಏನಾಗಲ್ಲ, ಅರ್ಧ ಗಂಟೆ ಅಷ್ಟೇ ಆಗೋದು. ನಿಮ್ಗೆ 10 ನಿಮಿಷ, ನಮ್ಗೊಂದು ಅರ್ಧ ಗಂಟೆ. ಈಗ 325 ಮೊಟ್ಟೆ ಅಷ್ಟೇ ಇರುವಂಥದ್ದು. ಇಲ್ಲಿ ನಾವು ಏನು ಮಾಡಿದ್ದೀವಿ, ಇಲ್ಲಿ ಕನಿಷ್ಠ ಆದ್ರೂ 400 kg ಗುಳು ಬರುತ್ತಿದ್ದು. ನಾವು ನಿಮ್ಗೆ ರೈತನ ಕೊಡೋ ಉಳದಲ್ಲಿ ನಾನು ಹೇಳ್ತಾ ಇರೋದು. ಮತ್ತು ಈಗ ಏನು ಮಾಡ್ತೀವಿ, ಇದು ತುಂಬ ದೊಡ್ಡ ಮನೆ ಅಲ್ವಾ, ಇಲ್ಲಿ ಟೆಂಪ್ರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡಲಿಕ್ಕೆ ಈಗ 3ನೇ ಜ್ವರದಲ್ಲಿ ಬರೀ ಇಷ್ಟೇ ಇರುತ್ತೆ, 4ನೇ ಜ್ವರ ಕೂತಾಗ ಅಷ್ಟೇ ಇರುತ್ತೆ. ಆ ಪರ್ದಾನ ಕಟ್ಕೊಂಡು ಅಷ್ಟಕ್ಕೆ ಮಾತ್ರ ಟೆಂಪರೇಚರ್ ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತೀವಿ. ಈಗ ಇಲ್ಲಿ ಏರಿಯೇಷನ್ ಸಾಕಾ ನಿಮ್ಮ ಪ್ರಕಾರ? ಈಗ ನಿಮಗೆ ಕಿಟಕಿ ತೆಗ್ದಿಲ್ವಲ್ಲ ಅಂತ ಅನ್ಸ್ಬೋದು. ಇದು ದೊಡ್ಡ ಮನೆ ಆಗಿರೋದ್ರಿಂದ ಸಣ್ಣ ಸಣ್ಣ ಕಿಟಕಿಗಳು ಕೆಳಗಡೆ ಎಲ್ಲ ಇರೋದ್ರಿಂದ ಇಲ್ಲೂ ತೆಳುವಾಗಿ ಬರ್ತಾ ಇರೋದ್ರಿಂದ ಈಗ ಸೊಪ್ಪು ಆರಬಾರ್ದು ಅಂತ ಮಾಡಿದ್ದಾರೆ. ಇಲ್ಲಿ ನಿಮಗೆ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು, ಸೋಫಕೇಶನ್ ಇರಬಾರ್ದು. ಇಲ್ಲಿ ನಿಮ್ಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಹುಳುಗಳಿಗೂ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಕೆಟ್ಟ ವಾಸನೆ ಇರಬಾರ್ದು. ಇಲ್ಲಿ ಏನು ಕೆಟ್ಟ ವಾಸನೆ ಇಲ್ಲ ಅಲ್ವಾ ನಿಮಗೆ? ಅದು ಅನುಭವ. ಆಗ ಏನು ಮಾಡ್ತಾರೆ ಹುಡುಗರು, ಸ್ಕ್ರೀನ್ನ ಲೈಟಾಗಿ ಸರಿಸ್ತಾರೆ. ಈಗ ನಾನೇ ಉಳು ಮನೆ ಮಾಡಿದರೆ ಇನ್ನೂ ಟೆಕ್ನಿಕಲಿ ಚೆನ್ನಾಗಿ ಮಾಡ್ತಿದ್ದೆ. ಈಗ ಆಲ್ರೆಡಿ ನಮ್ಮ ಸ್ನೇಹಿತರು ಇರೋ ಉಳು ಮನೆನ ಕನ್ವರ್ಟ್ ಮಾಡಿ ಉಳು ಮೇಯಿಸ್ತಾ ಇದ್ದೀವಿ ಅಷ್ಟೇ. ಇದು ತಿನ್ನುವಂತ ಅಂತ ಈಗ ಕೊಡ್ಬೇಕು ಸೊಪ್ಪುಗಳು ನೀಟಾಗಿ. ಬೆಳಿಗ್ಗೆ ಬಂದ ತಕ್ಷಣ ಉಳು ಮನೆಯಲ್ಲಿ ಫಸ್ಟು ಉಳು ಎಲ್ ದಪ್ಪ ಇದೆ, ಎಲ್ ಸಣ್ಣ ಇದೆ ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಮೊದಲು. 2ನೇದು, ಸೊಪ್ಪು ಉಳಿದು ಬಿಟ್ಟಿದ್ರೆ ಅದನ್ನೆಲ್ಲ ಎತ್ತಿ ರೆಂಬೆಗಳನ್ನ ಅಳ್ಳಾಡಿಸಿ ಎತ್ತಿ ಬಿಟ್ಬಿಡ್ಬೇಕು ಮೇಲೆ. ಹಿಂಗೆ ಎತ್ತಿ ಚೆನ್ನಾಗಿ ತಿನ್ನಿಸ್ಬಿಡ್ಬೇಕು ಅದನ್ನ. ಅರ್ಥ ಆಯ್ತಾ ನಿಮಗೆ? ಸೊಪ್ಪು ಮೇಲೆ ಎಂದೂ ಸೊಪ್ಪು ಹಾಕ್ಬಾರ್ದು. ಏನೋ ಅನಿವಾರ್ಯವಾಗಿ ಒಣಗೋದ್ರೆ ಪರವಾಗಿಲ್ಲ, ಬಟ್ ಆ ಸೊಪ್ಪನ್ನ ಎತ್ತಿ ಅಳ್ಳಾಡಿಸಿ ಚೆನ್ನಾಗಿ ತಿನ್ನಿಸ್ಬಿಡ್ಬೇಕು ಫಸ್ಟ್ ಹುಳುಗೆ. ಆಗ ಹುಳುಗೆ ಅದೇನಾಗುತ್ತೆ, ಸೊಪ್ಪು ಉಳಿಯೋದ್ರಿಂದ 2 ಥರ ಪ್ರಾಬ್ಲಮ್ ಆಗುತ್ತೆ. ಅದು ಸೊಪ್ಪು ಡೈರೆಕ್ಟಾಗಿ ಬಾಡಲ್ಲ, ಕೊಳೆಯುತ್ತೆ. ಆಮೇಲೆ ಅದರಲ್ಲಿ ನಿಮಗೆ ಶಾಖ ಬಿಡುಗಡೆ ಆಗುತ್ತೆ. ಮತ್ತು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಈ ಥರ ಗಾಳಿಗಳು ಬಿಡುಗಡೆ ಆಗುತ್ತೆ. ಆದಷ್ಟು ನೀಟಾಗಿ ಸೊಪ್ಪನ್ನ ಚೆನ್ನಾಗಿ ಎಲ್ಲ ತಿನ್ನಿಸ್ಬಿಟ್ಟು ಎಲ್ಲಿ ಮಂದ ಇದೆ ಎತ್ಬಿಟ್ಟು ಎಲ್ಲಿ ತೆಳು ಇದೆ ಅದನ್ನೆಲ್ಲ ಸೆಟ್ ಮಾಡಬೇಕು. ಅಥವಾ ಏನಾದ್ರು ಜಾಸ್ತಿ ಮಂದ ಇದೆ ಎತ್ತು ಹೊಸ ಬೆಡ್ ಮಾಡಬೇಕು. ಮನೆಯಲ್ಲಿ ನಾವು ಚಾಕಿ ಸೆಂಟ್ರ್ ಕೂಡ ಹುಳುಗಳಿಗೆ ಇವತ್ತು ಕನಿಷ್ಠ 1200 ಸ್ಕ್ವೇರ್ ಫೀಟ್ ಬೇಕು ನಿಮಗೆ 100 ಮೊಟ್ಟೆಗೆ. ಈ ಬೆಡ್ ಏರಿಯಾ ಉದಾಹರಣೆಗೆ ಇದು 6 ಅಡಿ 25 ಅಡಿ, ಅರ್ಥ ಆಯ್ತಾ? ಇದರಲ್ಲಿ 600 ಚದರಡಿ ಐತೆ ಈ 4ರಲ್ಲಿ. ಈ ಥರ ಲೆಕ್ಕ ಹಾಕೊಂಡು ನೀವು 1200 ಸ್ಕ್ವೇರ್ ಫೀಟ್ಗೆ 100 ಮೊಟ್ಟೆ ತಗೋಬೇಕು. ಇಲ್ಲ ಅಂದರೆ ಸಾಲದೇ ಇಲ್ಲ ಜಾಗ. ಚಾಕಿ ಸೆಂಟ್ರಲ್ಲಿ ಯಾರು ಎಷ್ಟು ಇಳುವರಿ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದೊಂದು ಚಾಕಿ ಸೆಂಟರ್ ಒಂಥರ ಕೊಡ್ತಾರೆ. ಕನಿಷ್ಠ 1200 ಚದರಡಿ ಕೊಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಕನಿಷ್ಠ. ಈಗ 100 ಮೊಟ್ಟೆಗೆ ಕೊನೆಯ ಹಂತದಲ್ಲಿ ಇವಾಗ ಬರೀ ನಮ್ಮದು 325 ಮೊಟ್ಟೆ. ಇನ್ನೂ ಮುಂದಕ್ಕೆ ಹೋಗಿ ನಾನು ಇಲ್ಲಿವರೆಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಅದು ಇನ್ನೂ ಮುಂದಕ್ಕೆ ಹೋಗಿದೆ. ಬನ್ನಿ ತೋರಿಸ್ತೀನಿ. ಒಟ್ಟಲ್ಲಿ 8,500 ಸ್ಕ್ವೇರ್ ಫೀಟ್ ಚದರಡಿ ಇದೆ ಇದು. ಇಲ್ಲಿ 700 kg ಗೂಡು ಬೆಳಿಬೋದು. ಆಮೇಲೆ ಇಲ್ಲಿ ಹೆಣ್ಮಕ್ಳೇ ಬೆಳಿಬೋದು. ಯಾಕೆಂದರೆ ಫಸ್ಟ್ ಕ್ಲಾಸಿಗೆ ಇದನ್ನು ಆರಾಮ ಮಾಡ್ಬೋದು. ಇನ್ನೊಂದು ಸ್ಟ್ಯಾಂಡ್ ಇಟ್ಕೊಂಡ್ರೆ ಅಲ್ಲಿ ಮಾಡ್ಬೋದು ಮೇಲೆ. ನಾನು ಸಿಂಪಲ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಸಂಗಾಪುರ ಗ್ರಾಮದಲ್ಲಿ ನಾನು ಉಳು ಮೇಯ್ಸಕ್ಕೆ ಶುರು ಮಾಡಿದಾಗ ಅಂದರೆ 2003-4ರಲ್ಲಿ 58 ಜನ ಬೆಳೆಗಾರರಿದ್ರು. ಇವತ್ತು 5 ಜನ ಬೆಳೆಗಾರರಿರೋದು. ಬೇರೆ ಬೇರೆ ಇದಕ್ಕೆ ಹೊರಟೋದ್ರು. ನಾನು ಇನ್ನೊಂದು ಹೇಳ್ತೀನಿ, ಇಷ್ಟು ಆದಾಯ ಇಷ್ಟು ಕಮ್ಮಿ ಸಮಯದಲ್ಲಿ ಯಾವ ಬೆಳೆಯಲ್ಲಿ ಬರುತ್ತೆ ಯೋಚನೆ ಮಾಡಿ. ನನಗೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ತರಕಾರಿಗೆ ಅಷ್ಟು ವಿಷ ಹಾಕಿ ಬೆಳೀತಾರಲ್ಲ, ತರಕಾರಿ ಬೆಳೆದ್ರಲ್ಲಿ ಎಷ್ಟು ಜನ ಶ್ರೀಮಂತರಾಗವ್ರೆ? ಇದರಲ್ಲಿ ನಾವು ಶ್ರೀಮಂತರು ದೊಡ್ಡ ಮಟ್ಟಕ್ಕೆ ಆಗ್ತೀವೋ ಇಲ್ವೋ, ಗೌರವಯುತವಾಗಿ ಪ್ರತಿ ತಿಂಗಳು ದುಡ್ಡು ಬರುತ್ತೆ, ಜೀವನ ಮಾಡ್ಬೋದು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತೊಂದು ನೀಟಾಗಿ ಕೊಡ್ಬೋದು. ನಾನು ಹೇಳೋದೇನೆಂದರೆ 10 ಗುಂಟೆ 20 ಗುಂಟೆ ಬೇಡ, ಕನಿಷ್ಠ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಹಿಂಗೆ ಮುಂದಕ್ಕೆ ಹೋಗಿ
ಇವತ್ತು ಒಬ್ಬ ಇಂಜಿನಿಯರ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಇವತ್ತು? ಯಾಕೆ ನಾವು ಮಾಡಬಾರ್ದು? 5 ಎಕರೆ ನೀವು ವ್ಯವಸಾಯ ಮಾಡಿದ್ರೆ ಒಬ್ಬ IT ಇಂಜಿನಿಯರ್ಗೆ ಸಮ ನಮ್ಮೂರಲ್ಲಿ. ತಂತ್ರಜ್ಞಾನ ಬಳಸಿ ಮಾಡಿ ಅಷ್ಟೇ. ಇವತ್ತು ನಾಳೆ ನಾಡಿದ್ದು ಭಯಂಕರ ತಿನ್ನುತ್ತೆ. ಇವತ್ತು ನೋಡೋಣ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ ನೀವು ಎಷ್ಟು ಸೊಪ್ಪು ಕೊಡ್ತೀರಿ 4 ದಿನ, ಅಷ್ಟು ಗೂಡಿನ ಗುಣಮಟ್ಟ ಜಾಸ್ತಿ, ಅಷ್ಟು ನಿಮಗೆ ಕ್ವಾಲಿಟಿ ಮತ್ತು ಇಳುವರಿ. ಹೇಳಿ ಸರ್. ಇದು ಹುಳು ಜ್ವರ ಕೂತ್ಕೊಳ್ತಾವಲ್ಲ, ಹೌದು, ಅವಾಗ ಕಸಗಳು ತೆಗಿತೀರಾ? ಇಲ್ಲ. ಆ್ಯಕ್ಚುಲಿ ಬಿತ್ತನೆ ಗೂಡಲ್ಲಿ ತೆಗೆದ್ರೆ ಒಳ್ಳೇದು. ಹೈಬ್ರಿಡಲ್ಲಿ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ಬೆಡ್ನ ಡ್ರೈ ಮಾಡಬೇಕು, ಬೆಡ್ನ ಡ್ರೈ ಆಗಿಡಬೇಕು. ನೀವು ನೀಟಾಗಿ ಸುಣ್ಣ ಕೊಡಬೇಕು. ಜೋರದಿಂದ ಇದ್ದಾಗ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಕಾಲಕ್ಕೆ ತಕ್ಕಂತೆ ವಿಜೇತ ಗ್ರೀನ್ ಕೊಡ್ಬೋದು, ಅಥವಾ ಎ ಪೌಡ್ರ್ ಕೊಡ್ಬೋದು, ಅಥವಾ ಅಂಕುಶ್ ಕೊಡ್ಬೋದು. ಇದು ಚಳಿಗಾಲನೂ ಆಗಿರೋದ್ರಿಂದ ಅದ್ರ ಜೊತೆಗೆ ಮಧ್ಯದಲ್ಲಿ ಬಿ ಪೌಡ್ರ್ ಕೊಡ್ಬೋದು, ವಿಜೇತ ಸಪ್ಲಿಮೆಂಟ್ ಕೊಡ್ಬೋದು. ಈ ಥರ ಆ ಕೆಲಸಕ್ಕೆ ತಕ್ಕಂತೆ ಕೊಡಬೇಕು. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಮನೆಯಲ್ಲಿ ಪರಿಪೂರ್ಣವಾಗಿ ರೋಗಾಣುನ ನೀವು ಕೊಂದುಬಿಟ್ರೆ 100% ರೋಗ ಬರಲ್ಲ. ಅದೇ ಸತ್ಯ. ನೀವು 100% ಕೊಲ್ಲಕ್ಕೆ ಯಾಕಾಗಲ್ಲ? ನಿಮ್ಮ ಹುಳು ಮನೇಲಿ ಹಿಂಗೆ ಖಾಲಿಯಲ್ಲಿರುತ್ತೆ, ಏನೇನಾದ್ರು ತುರ್ಕಿರ್ತೀರಿ, ಅಲ್ಲೊಂದು ಅಟ್ಟ ಮಾಡಿರ್ತೀರಿ, ಅಲ್ಲಿ ಎಲ್ಲ ಚಾಪೆ ದಿಂಬೆಲ್ಲ ಇಟ್ಟಿರ್ತೀರಿ, ಏನೇನೋ ಕಸ ಇಟ್ಟಿರ್ತೀರಿ, ಇಲ್ಲಿ ಇರ್ಬೋದು. ಆದರೆ ನಿಮಗೆ ಟೆನ್ಷನ್ ಕಮ್ಮಿ ಆಗಬೇಕು ಅನ್ನೋದೆಲ್ಲ ಖಾಲಿ ಮಾಡಬೇಕು. ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ, ಇಲ್ಲೊಂದು ಪೊರ್ಕೆ ಇಟ್ಟಿದ್ರೆ ಅದನ್ನು ನಾನು ಔಷಧಿ ಕ್ಲೀನ್ ಮಾಡಬೇಕಾಯ್ತದೆ. ಅಲ್ಲಿ ಈಟ್ರ್ ಇದ್ರೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲಿರೋ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಸಾಮಾನು ಇಡ್ತೀರಿ ಅಷ್ಟನ್ನೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲಿ ಮಾಡೋಕ್ಕಾಗುತ್ತೆ? ಅದೇ ಕಾಲಕ್ಕೆ ತಕ್ಕಂತೆ. ಇವಾಗ ಸುಣುಕಟ್ಟು ಬರುವಂಥ ಸಾಧ್ಯತೆ ಜಾಸ್ತಿ. ಒಂದು ಬಿ ಪೌಡ್ರ್ ಮಾಡ್ತೀವಿ, ಅಥವಾ ವಿಜೇತ ಸಪ್ಲಿಮೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಹಾಲು ತೊಂಡೆ ರೋಗ ಮತ್ತು ಸಪ್ಪೆ ರೋಗಕ್ಕೆ, ಅಂದರೆ ವೈರಸ್ ಬ್ಯಾಕ್ಟೀರಿಯಾ ಕಂಟ್ರೋಲ್ ಆಗಲಿಕ್ಕೆ ಅಂತ ಎ ಪೌಡ್ರ್ ಮಾಡ್ಬೋದು, ಅಥವಾ ವಿಜೇತ ಗ್ರೀನ್ ಮಾಡ್ಬೋದು, ಅಂಕುಶ್ ಮಾಡ್ಬೋದು. ಪ್ರತಿಯೊಂದನ್ನು ವಿಜ್ಞಾನಿಗಳು ಸರ್ಟಿಫೈ ಮಾಡಿರೋದ್ರಿಂದ ಅದ್ರ ಕೆಲಸ ಮಾಡುತ್ತೆ. ಉದಾಹರಣೆಗೆ ಹುಳುಗೆ ಎಷ್ಟು ಪ್ರಮಾಣದಲ್ಲಿ ಪೌಡ್ರ್ ಹೊಡಿಬೇಕು, ಪ್ರಮಾಣ ಏನಿಲ್ಲ. ಬೆಡ್ ಮೇಲೆ ಒಂದು ಲೇಯರ್ ನೀಟಾಗಿ ಕೂರ್ಬೇಕು. ಅದು ಹುಳುಗಳ ಬೆಡ್ ಮೈ ಮೇಲೆ ಕೂರಬೇಕು, ಬೆಡ್ ಮೇಲೆ ಬೀಳಬೇಕು ಅಷ್ಟೇ. ಅದೆಷ್ಟು ಪ್ರಮಾಣ ಅಂತ ಅದೇ ನಿರ್ಧಾರ ಮಾಡುತ್ತೆ. ವಿಜ್ಞಾನಿಗಳು ಅಂದಾಜಲ್ಲಿ ಹೇಳಿರ್ತಾರೆ. ಮತ್ತು ಈ ಮನೆಗೆ ಔಷಧಿ ಹೊಡಿಬೇಕು, ಎಷ್ಟು ಲೀಟ್ರ್ ಮಾಡಬೇಕು? ಉದಾಹರಣೆ ಸಿಂಪಲ್ ಆಗಿ ಹೇಳ್ತೀನಿ, 50 ಅಡಿ 20 ಅಡಿ 1000 ಚದರಡಿಯ ಮನೆಗೆ 200 ಲೀಟ್ರ್ ನೀರು ಸ್ಪ್ರೇ ಮಾಡ್ಲಿಕ್ಕೆ ಸಾಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಸಾಕಾಗಲ್ಲ. ಪ್ರಾಕ್ಟಿಕಲ್ ನೀವು ಹೊಡಿಯಕ್ಕೆ ನಿಂತ್ಕೊಳ್ಳಿ, ಗೊತ್ತಾಯ್ತದೆ ನಿಮ್ಗೇನೆ. ಇಲ್ಲಿ ಸ್ಟ್ಯಾಂಡ್ಸ್ ಇರುತ್ತೆ, ಆಮೇಲೆ ಸುತ್ತ 10 ಅಡಿ ಹೊಡಿಬೇಕು, ಹೊರಗಡೆ ಗೋಡೆ ಹೊಡಿಬೇಕು. ಹುಳು ಮನೇನ ಒಂದು ಔಷಧಿದು ಟ್ಯಾಂಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಇಡೀ ಮನೇನ, ಹುಳು ಮನೇನ, ಒಂದು ಫೋನ್ ಕೊಡಿ ನಿಮ್ಮದು, ಇದೇ ಹುಳು ಮನೆ ಅಂತ ಅನ್ಕೊಂಡ್ರೆ ಇದನ್ನು ಪರಿಪೂರ್ಣವಾಗಿ ಟ್ಯಾಂಕಲ್ಲಿ ಹಿಂಗೆ ಮುಳುಗಿಸ್ಬಿಟ್ಟು ಹಿಂಗೆ ಅಜ್ಜಿಬಿಟ್ಟು ಎತ್ತಿದ್ರೆ ಹೆಂಗಿರುತ್ತೆ ಹಂಗೆ ಹೊಡಿಬೇಕು ಔಷಧಿ. ಇದನ್ನು ಪ್ರಾಕ್ಟಿಕಲಾಗಿ ಹಂಗೆ ಮಾಡೋಕ್ಕಾಗದಿರೋದ್ರೆ ಚೆನ್ನಾಗಿ ಮೂಲೆ ಇಂಚು ಎಲ್ಲ ಕಡೆ ಹೊಡಿಬೇಕು. ಕೆಲವರು ಪ್ಲಾಸ್ಟಿಂಗ್ ಮಾಡಲ್ಲ. ಪ್ಲಾಸ್ಟಿಂಗ್ ಮಾಡದೇ ಇರೋದ್ರೆ ರೋಗಾಣುಗಳು ಅಲ್ಲಲ್ಲೇ ಕೂರ್ತವೆ. ಆಗ ಡಿಸ್ಇನ್ಫೆಕ್ಷನ್ ಮಾಡೋದು ಕಷ್ಟ ಆಗದೇ ಇಲ್ಲ. ಅಲ್ಲ, ಹೆವಿ ಮಾಡಬೇಕು. ಅವ್ರು 1ಕ್ಕೆ 2ರಷ್ಟು 3ರಷ್ಟು ಖರ್ಚು ಮಾಡಬೇಕು. ಹಿಂಗೆ ಹರಿಬೇಕು ನೀರು. ಪ್ರಮಾಣ ವಿಜ್ಞಾನಿಗಳು ಹೇಳಿರೋ ಮಟ್ಟದಲ್ಲಿ ಇರಬೇಕು. ಕೆಮಿಕಲ್ಸ್ ಮಿಕ್ಸ್ ಮಾಡುವಂಥದ್ದು ನೀಟಾಗಿ ಒದ್ದೆಯಾಗಿ ಹರಿದು ಆ ತೇವಾಂಶ ಒಂದು ಅರ್ಧ ಗಂಟೆ 1 ಗಂಟೆ ಇರಬೇಕು. ಆಗ ಅಲ್ಲಿರೋ ರೋಗಗಳನ್ನು ಅದು ಕೊಂದಾಕತ್ತೆ. ಇದು ಥಿಯರಿ. ನಾನು ಹೇಳೋದು, ಕಷ್ಟಪಟ್ಟು 4-5 ಸಲ ಔಷಧ ಹೊಡಿಯೋದು ಬೇಡ. ಪರಿಪೂರ್ಣವಾಗಿ ಒಂದ್ಸಲ ಚೆನ್ನಾಗಿ ಹೊಡೆದ್ರೆ ಒಂದು ಕೋಟ್ ಹೈ ಕ್ವಾಲಿಟಿ 200 ಲೀಟ್ರ್ ಬದಲು 400 ಲೀಟ್ರು ಪ್ರಮಾಣನ ಡಿಫ್ರೆನ್ಸ್ ಮಾಡಬಾರ್ದು. ಈಗ ಬ್ಲೀಚಿಂಗ್ ಪುಡಿ ಆದರೆ 100 ಲೀಟ್ರಿಗೆ ಕನಿಷ್ಠ 3 kg, ಅಂದರೆ 3% ಬ್ಲೀಚಿಂಗ್ ಪೌಡ್ರು ಅದನ್ನು ಮಾಡಲೇಬೇಕು. ಡೆಕಾಲ್ ಆದರೆ 49 ಲೀಟ್ರಿಗೆ 1 ಲೀಟ್ರ್ ಅಂತಿದೆ. ಪ್ರಮಾಣ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಪರ್ಸೆಂಟೇಜನ್ನ. ಈ ಥರ ಪ್ರತಿಯೊಂದನ್ನು ನಿಖರವಾಗಿ ಇಂಥ ಔಷಧಿ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಬೇಕಾರೆ. ಬ್ಲೀಚಿಂಗ್ ಮಾರ್ಕೆಟಲ್ಲಿ ಯಾವ್ಯಾವ ಡಿಸ್ಇನ್ಫೆಕ್ಟೆಂಟ್ಸ್ ಔಷಧಿ ಹೊಡೆಯೋದು ಸಿಗುತ್ತೆ, ಅದನ್ನು ಹೆಂಗೆ ಔಷಧಿ ಹೊಡಿಯಬೇಕು, ಹೆಂಗೆ ಮಿಕ್ಸ್ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ. ಈಗ ನಿಮ್ಮ ಪ್ರಕಾರ ನನ್ನ ಹುಳುವಿನ ಗುಣಮಟ್ಟ ಹೇಗಿದೆ? ಸೊಪ್ಪೆ ಆಗಿದೆ. ಇವತ್ತು 4 ದಿನ ಮುಗಿದು 5ನೇ ದಿನಕ್ಕೆ ಹೋಗಿರೋದ್ರದ್ದು ಸೈಜ್ ಚೆನ್ನಾಗಿದೆಯಾ? 4 ಸೊಪ್ಪಾಗಿದೆ. ಇದು ಮೊದಲನೇ ಸೊಪ್ಪಿದ್ದಾಯ್ತು 5ನೇ ದಿನ. ಇನ್ನು 5ನೇ ದಿನ, 6ನೇ ದಿನ, 7ನೇ ದಿನ, ಇನ್ನು 3 ದಿನ ಪರಿಪೂರ್ಣವಾಗಿ ತಿನ್ನುತ್ತೆ ಈಗ ಹುಳ. ಈಗ ಈ ಸೈಜ್ ನೋಡಿ, 3 ದಿನ ತಿಂದ್ರೆ ಹೆಂಗಿರುತ್ತೆ ನೋಡಿ. ಆಕ್ಚುಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ನಾವು ಪ್ಲಾಸ್ಟಿಕ್ ಚಂದ್ರಕಿನ ಬಿಡಲಿಲ್ಲ ಅಂದರೆ ಕ್ವಾಲಿಟಿ ಮಾಡೋಕ್ಕಾಗಲ್ಲ. ನೀವು CB ಗೋಲ್ಡ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಾನು ಏನೂ ಹೇಳ್ತಾ ಇಲ್ಲ, ನಾನು ಹೈಬ್ರಿಡ್ ವಿಚಾರದಲ್ಲಿ ಹೇಳ್ತಾ ಇರೋದು. ನಾನು ನೆಕ್ಸ್ಟು ಬಿತ್ತನೆಗೂಡೆ ಮಾಡೋದು FC1 FC2 ನನಗೆ ಪ್ಲಾಸ್ಟಿಕ್ ಚಂದ್ರಕ್ಕೆ ಆಗುತ್ತೆ. ಬಟ್ ರೈತ ಬಾಂಧವರು ಈ ಪ್ಲಾಸ್ಟಿಕ್ ಚಂದ್ರಕಿನ ನಿಲ್ಲಿಸಬೇಕು.
ರೋಟ್ರಿ ಅಥವಾ ಸೆಮಿ ರೋಟ್ರಿ, ನಾನು ಮಾರ್ಕೆಟಲ್ಲಿ ಯಾವ್ಯಾವ ಥರ ಇದೆ ಅದನ್ನೆಲ್ಲ ಹೆಂಗೆ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದು ದೊಡ್ಡ ವಿಚಾರ ಆಗಿರೋದ್ರಿಂದ ಒಂದೇ ಸಲ ಎಲ್ಲ ಮಾಡೋದು ಎಲ್ರಿಗೂ ತಲೆ ಬಿಸಿ ಆಗುತ್ತೆ ಅಂತ ಇದು ಮಾಡ್ತಾ ಇಲ್ಲ ಅಷ್ಟೇ. ಆಮೇಲೆ ತೋಟ ಮೇಂಟೈನ್ ಮಾಡೋದು ಅಷ್ಟೇ, ಅದು ಯಾವ ಥರ ಗೊಬ್ಬರಗಳು ಕೊಡಬೇಕು, ಯಾವ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಅದನ್ನು ಒಂದು ವಿಡಿಯೋ ಮಾಡಾಕ್ತೀನಿ. ನಂದು ನವೀನ್ ಸಂಗಾಪುರ ಅಂತ ಒಂದು ಚಾನಲ್ ಇದೆ, ಬೇಕಾದ್ರೆ ನಮ್ಮ ಹುಡುಗರು ಅದು ಲಿಂಕ್ ಕಳಿಸ್ತಾರೆ ಅಥವಾ ಹೊಡೆದ್ರೆ ಅದೇ ಬರುತ್ತೆ, ಸ್ವಲ್ಪ ಫಾಲೋ ಅಪ್ ಮಾಡಿ. ಸೊಪ್ಪಿಗೆ ಬೂದಿ ಬಂದರೆ ಎಕ್ಸೋಕೊನಜಾಲ್ ಅಂತ ಇದೆ, ಕಾಂಟಾಫ್ ಪ್ಲಸ್ ಅಂತ ಟಾಟಾದು ಬ್ರ್ಯಾಂಡ್ ಇದೆ. 1 ಲೀಟ್ರ್ ನೀರಿಗೆ 2 ml ಮಿಕ್ಸ್ ಮಾಡಿ ಹೊಡೆದ್ರೆ 100% ಬೂದಿ ಬರಲ್ಲ. ಅದನ್ನು ಯಾವಾಗ ಒಂದು ನಿಮಿಷ ಅಣ್ಣಜ್ಜಿ, ಅದನ್ನು ಯಾವಾಗ ಮಾಡಬೇಕು ಅಂದರೆ ಒಂದು 15 ದಿನ ಇದ್ದಾಗಲೇ ಸೊಪ್ಪು ಚಿಗುರಲ್ಲಿ ಒಂದ್ಸಲ ಕೊಟ್ಬಿಡ್ಬೇಕು ಅದನ್ನ. ಆ ನಂತರ ಅದನ್ನು ಇನ್ನೊಂದು 10 ದಿನ ಬಿಟ್ಟು ಅಥವಾ 15 ದಿನ ಬಿಟ್ಟು ಇನ್ನೊಂದು ಸಲ ಕೊಡಬೇಕು. ಅದು ಸೇಫ್ಟಿ ಪೀರಿಯಡ್ ಭಾಳ ಕಮ್ಮಿ, ಸಮಸ್ಯೆ ಏನಿಲ್ಲ. ಒಂದು 12ರಿಂದ 15 ದಿವಸ ಅದು ಹಾಕ್ಬೋದು, ಏನು ಪಾಯ್ಸನ್ ಇಲ್ಲ. ಅದು ತುಂಬ ಚೆನ್ನಾಗಿ ಬೂದಿನ ಕಂಟ್ರೋಲ್ ಮಾಡುತ್ತೆ. ಅದು ಮೊದಲು ನಾವು ಬ್ಯಾವಿಸ್ಟೈನ್ ಹೊಡಿತಾ ಇದ್ವಿ ಬೂದಿಗೆ, ಬಟ್ ಈ ಎಕ್ಸೋಕೊನಜಾಲ್ ಅಂದರೆ ಕಾಂಟಾಫ್ ಪ್ಲಸ್ ಅಂತ ಏನಿದೆ ಅದು ಬರೀ ಬೂದಿ ಅಲ್ಲ, ಎಲೆ ಚುಕ್ಕಿ, ಎಲೆ ತೊಕ್ಕು, ಬೂದಿ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅಂದರೆ ಫಂಗಸ್ಸಿಂದ ಬರುವಂಥ ರೋಗಗಳನ್ನ, ಶಿಲೀಂಧ್ರದ ರೋಗಗಳನ್ನ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಅದು. ನೀವು ಹೇಳಿದ್ರೆ ಏನು? ನಮ್ಮ ಕಡೆ ಅದು ಔಷಧಿ ಸಿಗಲ್ಲ, ನಿಮ್ಮ ಕಡೆಯಿಂದ ತರಿಸ್ಕೊಡೋಕೆ ಸಾಧ್ಯ ಎಲ್ಲ ನಮ್ಮ ಸ್ನೇಹಿತರಿಗೆ ಒಂದು ಹೇಳಿದೆ, ಅವ್ರು ಕೇಳಲಿಲ್ಲ. ನಾನು ಈಗ ನೀವು ಅಂಗಡಿಗೆ ಹೋಗ್ತೀರಿ, ಅವನ ಹತ್ರ ಔಷಧಿ ಇರಲ್ಲ, ಅವ್ನು ಏನೋ ಒಂದು ರೆಕಮೆಂಡ್ ಮಾಡ್ತಾನೆ, ಪರವಾಗಿಲ್ಲ ಇದು ಹೊಡಿ ಅಂತ. ತುಂಬ ಮನೆಗಳು ಹಾಳಾಗಿದೆ ಅದರಿಂದ. ಅಲ್ಲ, ಸಲ್ಫರ್ ಬೇರೆ, ಅದು ಹೇಳ್ತೀನಿ, ಅದು ಬುದಿಗೂ ಆಗುತ್ತೆ. ಅದು ಟ್ರಿಪ್ಸು ಮೈಟ್ಸ್ಗೆ ಅಂತ ಹೊಡಿತಿದ್ರು, ಬಟ್ ಅದಕ್ಕಿಂತ ಇದು ಎಫೆಕ್ಟಿವ್ ಈ ವಿಚಾರದಲ್ಲಿ, ಬೂದಿ ವಿಚಾರದಲ್ಲಿ. ನಾನು ಅದಕ್ಕೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ಇವ್ರು ಯಾರೂ ಗಮನಿಸ್ತಾ ಇಲ್ಲ. ನನ್ನ ಗಾಡಿಯಲ್ಲಿ ಇಂತಿಂಥ ಕೀಟನಾಶಕಗಳು ಬೇಕು, ಇಂತಿಂಥದ್ದು ಬೇಕು, ಅಲ್ಲಿ ಸಿಗ್ತಾ ಇಲ್ಲ ಅಂದರೆ ಕಳಿಸ್ತೀನಿ. ಅದನ್ನ ಬೇಕಾದ್ರೆ ರೈತರು ಕೊಂಡ್ಕೋಬೋದು. ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಆ ಬೆಲೆ ಕೊಟ್ಟು ಕೊಂಡ್ಕೋಬೋದು. ಯಾಕೆ ಅಂದರೆ ನೀವು ಒಂದು ಔಷಧಿ ಹತ್ರ ಹೋಗ್ತೀರಿ, ಅವನಿಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ, ಅಂಗಡಿಯವನಿಗೆ ಅವ್ನು ಏನೋ ಅವನ ಹತ್ರ ಇರೋದು ಕೊಡ್ತಾನೆ. ಅದು ಹಂಗಾಗಿ ತುಂಬ ಜನಕ್ಕೆ ತೊಂದರೆ ಆಗಿ ಪಾಯ್ಸನ್ ಆಗಿ ಸಮಸ್ಯೆ ಆಗಿದೆ. ಅದು ಮಾಡ್ಬೋದು. ಸೆಪರೇಟ್ ಒಂದು ಬಾಕ್ಸ್ ಅಲ್ಲಿ ಔಷಧಿಗಳಿರ್ತವೆ, ಇಂಥದ್ದು ಹೊಡಿಬೇಕು ಅಂತ ನಾನು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಆ ಔಷಧಿಗಳನ್ನ ನೀವು ಅಲ್ಲಿ ತಗೋಬಹುದು. ಅದು ಮಾರ್ಕೆಟಲ್ಲಿ ಏನು ನ್ಯಾಯವಾದ ಬೆಲೆಗೆ ಸಿಗುತ್ತೆ ಆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ, ನಿಮ್ಮ ಮನೆ ಬಾಗಿಲಲ್ಲಿ ಅದು ಸಿಗುತ್ತೆ. ಹೌದು, ಮಾಡ್ಬೋದು. 100 ಜನ 100 ಥರ ಹೇಳ್ತಾರೆ. ನಿಮ್ಗೆ ಹೇಳೋರಿಗೆ ಯೋಗ್ಯತೆ ಇದೆಯಾ, ಅವ್ರ ನಿಜಕ್ಕೂ ಜ್ಞಾನ ಇದೆಯಾ, ಅವರು ತಿಳ್ಕೊಂಡವ್ರಂತ ಅದನ್ನ ಕೇಳ್ಬಿಟ್ಟು ಮಾಡಿ. ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಯಾರಾದರೂ ಕೇಳಿ ಮುಗಿಸ್ಬಿಡೋಣ. ಸರ್ ಪ್ರಶ್ನೆಯಿಂದ ನಮಗೆ ನೀವು ಪೊಟಾಶು ಬೂದಿ ಏನು ಸಿಕ್ಕಲ್ಲ ತಲುಪಲ್ಲ, ನೀವು ತಲುಪಿ ಅಲ್ಲ, ಕೆಮಿಕಲ್ ಫರ್ಟಿಲೈಸರು ಬಲ್ಕ್ ಇರೋದ್ರಿಂದ ತಲುಪಿಸೋದು ಕಷ್ಟ. ಬೇಕಾದ್ರೆ ಔಷಧಿ ಕಳಿಸ್ಬೋದು ಅಷ್ಟೇ. ಬೇಕಾದ್ರೆ ಅದು ಎಲ್ಲಿ ಸಿಗುತ್ತೆ ಕನಕಪುರದಲ್ಲಿ ಅಥವಾ ಒಬ್ಬ ಡೀಲರ್ಗೆ ಹತ್ರ ಮಾತಾಡಿ, ನಮ್ಮ ಸೆರಿಕಲ್ಚರ್ ಅವ್ರು ಬಂದ್ರೆ ನೀನು ಇದನ್ನೇ ಕೊಡಬೇಕು ಅಂತ ನಾವು ಹೇಳ್ಬೋದು. ಈಗ ಉದಾಹರಣೆಗೆ ಡೈಕ್ಲೋರಾವಾ 76% EC ನೋವಾನ್ ಅಂತ ಏನ್ ಹೇಳ್ತಿದ್ವಿ, ಅದು ಈಗ ಬ್ಯಾನ್ ಆಗಿದೆ, ಹೇಳ್ತೀನಿ. ರೋಗರಲ್ಲಿ ಕುಡಿಯು ಸುಳಿ ಹುಳು, ಲೀಫ್ ರೋಲರ್ ಅಷ್ಟು ಚೆನ್ನಾಗಿ ಹೋಗಲ್ಲ. ರೋಗರಲ್ಲಿ ಟ್ರಿಪ್ಸ್ ಹೋಗುತ್ತೆ, ಎಗೈನ್ ಮೈಟ್ಸ್ ಹೋಗಲ್ಲ. ಅದಲ್ಲದೆ ಬೇಕಾದ್ರೆ ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪೋಷನ್ ಇದೆ, ಸರಿ ಬೂಸ್ಟ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅದು ಇಲಾಖೆ ಸರ್ಟಿಫೈ ಪೋಷನ್ ನೋಡಿತಾ ಇದ್ದೀನಿ, ಚೆನ್ನಾಗಿದೆ, ಪೋಷನ್ ಚೆನ್ನಾಗಿದೆ. ನಾನು ಈ ಅಂತ ಕೊಡ್ತಾರೆ ನ್ಯಾನೋ ಯೂರಿಯಾ. ಅದು ಏನ್ ಮಾಡ್ತೀರಿ ನೀವು? ಅದು ದೊಡ್ಡ ರೀತಿ ಕುಡಿ ಹೊಡಿತು ಅಂತ ಹೇಳ್ತಾರೆ, ಗೊಬ್ಬರ ರೀತಿ ವರ್ಕ್ ಮಾಡೋದು ಅಂತ ಹೇಳ್ತಾರೆ. ಹೊಡಿಬಹುದು. ಏನಪ್ಪಾ ಅಂದ್ರೆ ಈ ನ್ಯಾನೋ ಯೂರಿಯಾ ಇದೆಯಲ್ಲ, ಆ ನ್ಯಾನೋ ಯೂರಿಯಾ ನೀವು ಹೊಡಿತೀರಿ ಅನ್ನೋದಾದ್ರೆ ಅಮೋನಿಯಂ ಸಲ್ಫೇಟ್ ಏನಿದೆ ಅದು ಸ್ವಲ್ಪ ಕಮ್ಮಿ ಮಾಡ್ಬೋದು. ತೋಟಕ್ಕೆ ಯೂರಿಯಾ ಚೆನ್ನಾಗಿ ಬಳಸ್ತೀವಿ, ಪ್ರಾಮಾಣಿಕವಾಗಿ ಏನೇನ್ ಬಳಸ್ತೀವಿ? ಭೂಮಿ ಅಸಿಡಿಕ್ ಇಲ್ಲ ಅಂದ್ರೆ ಅದನ್ನ ಹೆಂಗ್ ಗೊತ್ತಾಗುತ್ತೆ, ಅದು ಅಸಿಡಿಕ್ ಇದೆಯಾ ಆಲ್ಕಲೈನ್ ಇದೆಯಾ ಅಂತ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹೌದ್ರಾ? ಭೂಮಿ ಅಸಿಡಿಕ್ ಇದ್ರೆ ಯೂರಿಯಾ ಬಳಸಬಾರ್ದು, ಅಂದ್ರೆ ಅದು ಒಳ್ಳೇದಲ್ಲ. ಅಮೋನಿಯಂ ಸಲ್ಫೇಟೇ ಬಳಸಬೇಕು. ಅಮೋನಿಯಂ ಸಲ್ಫೇಟ್ ಅಲ್ಲಿ ಸಲ್ಫರ್ ಇರುತ್ತೆ ಸ್ವಲ್ಪ. ಅದರಿಂದ ಯೂರಿಯಾನ ಮಿತ ಪ್ರಮಾಣದಲ್ಲಿ ಬಳಸಬೇಕು. ಎಕರೆಗೆ ಒಂದು 20-30 kg ಜಾಸ್ತಿ ಬೇಡ. ಈಗ ನಾನು ರಾಜಿ ಸೂತ್ರ ಹೇಳ್ತೀನಿ, 1 ಮೂಟೆ ಯೂರಿಯಾ, 1 ಮೂಟೆ ಜಿಂಕ್ ಅಮೋನಿಯಂ ಸಲ್ಫೇಟ್, 2 ಮೂಟೆ ಆಯ್ತಲ್ಲ, 1 ಮೂಟೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿ, 3 ಮೂಟೆ ಆಯ್ತು. ಅರ್ಧ ಮೂಟೆ ಇದು ಪೊಟ್ಯಾಶ್ 3.5 ಮೂಟೆ. ಅದ್ರ ಜೊತೆಗೆ ಒಂದು 5 kg ಎಲ್ಲ ಸೇರಿರೋ ಮೈಕ್ರೋ ನ್ಯೂಟ್ರಿಯೆಂಟ್. ಉದಾಹರಣೆಗೆ ಜಿಂಕು, ಬೋರಾನು, ಮಾಲಿಬ್ಡಿನಮು,
ಈ ಥರದ್ದು ಮೆಗ್ನೀಷಿಯಮು ಎಲ್ಲ ಸೇರಿರೋದು ಒಂದು 5 kg ಪ್ರತಿ ಬೆಳೆ ನಾನು ಹೇಳ್ತಾ ಇರೋದು. ಇಷ್ಟನ್ನ ಕೊಟ್ಕೊಂಡು ವರ್ಷಕ್ಕೆ 2 ಸಲ 6 ತಿಂಗಳಿಗೊಂದ್ಸಲ ಒಂದು 5 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಬಹುಶಃ ನಾವು ರೇಷ್ಮೆಗೆ ಬೇಕಾದ ಸೊಪ್ಪನ್ನ ನಾವು ಕೊಡ್ಬೋದು. ಏನೇ ಪೊಟ್ಯಾಸಿಯಂ ಏನೇ ಕೊಟ್ಟರು ಮೇಜರ್ ಆಗಿ ಕೊಟ್ಟಿಗೆ ಗೊಬ್ಬರ, ಅಂತಿಮವಾಗಿ ಕೊಟ್ಟಿಗೆ ಗೊಬ್ಬರ ಒಂದು. ಎರಡನೇದು, ಈಗ 100 ಮೊಟ್ಟೆ ಉಳು ಮೇಯಿಸ್ಲಿಕ್ಕೆ ಅಂದಾಜು ಒಂದು 3000 kg ರಬ್ಬೆ ಬೇಕು ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅದರಿಂದ ನಾವು ಗೂಡು ತೆಗಿಯೋದು ಎಷ್ಟು? 100 ಮೊಟ್ಟೆ ಉಳು ಮೇಯಿಸೋದ್ರಿಂದ 100 kg ಅಷ್ಟೇ ಅಲ್ವಾ? ಅಂದ್ರೆ ಇದು ಒಂದು ಫ್ಲಾಟ್, ಇದೇ ಒಂದು ಭೂಮಿ, ಇದ್ರಲ್ಲಿ 100 ಮೊಟ್ಟೆ ಉಳು ಮೇಯಿಸ್ತಾ ಇದೀವಿ. ಇದ್ರಲ್ಲಿ ನಾವು 100 kg ಗೂಡು ಮಾತ್ರ ತೆಗ್ದಿದ್ದೀವಿ, ಅದನ್ನ ಮಾರ್ಕೆಟ್ ಕೊಟ್ಟು. ಇದ್ರಲ್ಲಿ 3000 kg ರೆಂಬೆ ತೆಗ್ದಿದ್ದೀವಿ. ಇನ್ನು 2900 kg ಎಷ್ಟು ಪೋಷಕಾಂಶ ನಮ್ಮ ರೆಂಬೆ ಕಸದಲ್ಲಿ ಇದೆ. ಕೆಲವು ಬುದ್ಧಿವಂತರು ಏನ್ ಮಾಡಿದ್ರು, ಗೊಬ್ಬರ ನೀಟಾಗಿ ಸಿಗುತ್ತೆ ಅಂತ ಅದನ್ನೇ ನೇರವಾಗಿ ಹೋಗಿ ಮಲ್ಚಿಂಗ್ ಮಾಡ್ಬಿಟ್ರು ತೋಟಕ್ಕೆ. ಅದು ದೊಡ್ಡ ತಪ್ಪು. ಕಡ್ಡಿ, ಇಕ್ಕೆ ಏನಾದ್ರು ಅದ್ರಲ್ಲಿ ಇನ್ಫೆಕ್ಷನ್ಸ್ ಇರೋದ್ರಿಂದ ಅದು ನಿಮ್ಮ ಕಾಲಾಂತರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಇದು ರೋಗ ಹಬ್ಬಬಿಟ್ಟು ನೀವು ರೋಗನ ಕಂಟ್ರೋಲೇ ಮಾಡಕ್ಕಾಗಲ್ಲ. ಅದನ್ನೆಲ್ಲ ಚಾಪರ್ ಅಲ್ಲಿ ಕತ್ತರಿಸಿ ಗುಡ್ಡೆ ಮಾಡಬೇಕು, ಮಾಡಿ 4-5 ತಿಂಗಳು ಒಣಗಿಸಿ ನೀರ್ ಬಿಟ್ಟು ಮಣ್ಣು ಮುಚ್ಚಿ ಆನಂತರ ಗೊಬ್ಬರ ಬಳಸಬೇಕು. ನೀವು ಬಳಸದೆ ಬೆಂಕಿ ಇಟ್ರೆ ಅಷ್ಟು ಗೊಬ್ಬರ ಎಲ್ಲಿಂದ ತರೋದು? ಪದೇ ಪದೇ ಪದೇ. ಈ ಕಟಾವ್ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ಹಿರಿಯ ಪೊಟಾಸ್ ನೀವು ಹಾಕ್ಬೇಕು? ನಾವು ಕನಿಷ್ಠ ನೀವು 20 ದಿನ ಏನು ಕೊಡಬಾರ್ದು. ಯಾಕೆ ಅಂದ್ರೆ ನೀವು ನೀರು ಕೊಡಬೇಕು. ಗಿಡ ಹೆಂಗೆ ಆಹಾರ ತಿನ್ನುತ್ತೆ, ಅದಕ್ಕೆ ಎಲೆಗಳು ಚಿಗುರಾಗಿ ಎಲೆಗಳು ಬಂದಾಗ ಆ ಎಲೆಗಳು ಸೂರ್ಯನ ಕಿರಣಕ್ಕೆ ದ್ಯುತಿಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಇಂದ ಆಹಾರನ ಎತ್ಕೊಳ್ಳೋಕೆ ಭೂಮಿಯಿಂದ ಶುರು ಮಾಡುತ್ತೆ. ಎಲೆ ಇಲ್ಲ ಅಂದ್ರೆ ಅದಕ್ಕೆ ಆಹಾರ ಎತ್ತ ಶಕ್ತಿನೇ ಇಲ್ಲ. ನೀವು 20 ದಿನಕ್ಕಿಂತ ಮೊದಲು ಕೊಡಲೇಬಾರ್ದು, ಕೊಡಬಾರ್ದು. ಕನಿಷ್ಠ 25 ದಿನ ಆಗ್ಲಿ, ತಪ್ಪೇನಿಲ್ಲ. ಮಿನಿಮಮ್ 20 ದಿವಸ ಆಗ್ಲಿ, ಆಮೇಲೆ ಫರ್ಟಿಲೈಸರ್ಸ್ ಕೊಡ್ಬೇಕು. ಆಗ ಅದು ನಿಧಾನಕ್ಕೆ ಎತ್ಕೊಂಡು ತಿನ್ನುತ್ತೆ. ಫರ್ಟಿಲೈಸರ್ ಹೆಂಗ್ ಕೊಡ್ತೀರಿ ನೀವು? ಯಾವ ತರ ಕೊಡ್ತೀರಿ? ನನಗೇನ್ಲೇ ಅರ್ಥ ಆಗಲ್ಲ. ಅಷ್ಟು ಸಾವಿರಾರು ರೂಪಾಯಿ ವಸ್ತು ಹಿಂಗ್ ಬಿಸಾಕ್ತಿರಲ್ಲ, ಹೆಂಗ್ ಸಾಧ್ಯ? ಅದೇನಾಗುತ್ತೆ ಅಂದ್ರೆ ಅದು ಮೊದಲು ಗಾಳಿಗೆ ಆವಿಯಾಗಿ ಹೋಗುತ್ತೆ, ಹಂಗೆ ನೀರಲ್ಲಿ ಬೇರ್ಗಿಂತ ಕೆಳಗಡೆ ಹೊರಟೋಗುತ್ತೆ. ಅದು ಹಂಗಲ್ವೇ ಅಲ್ಲ. ಅದು ನೀಟಾಗಿ ಅಗ್ನಿಗಿಂತನೂ ಬೆಟರ್ ಏನ್ ಗೊತ್ತಾ? ಒಂದು ಆಡುವ ನೇಗ್ಲು ಬಿಡಬೇಕು ನೀಟಾಗಿ. ಒಂದು ಎಕರೆಗೆ ಏನ್ ಪ್ರಮಾಣ ಅಂತ ನಾನು ಮಾತಾಡಿದ್ನಲ್ಲ, 3.5 kg 3.5 ಮೂಟೆ ಹೇಳಿದ್ರು. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ನಿಮ್ಗೆ, ಕನ್ಫ್ಯೂಸ್ ಮಾಡಬಾರ್ದು ಅಂತ. ಅಷ್ಟನ್ನ ನೀಟಾಗಿ ಅದು ಕೊಟ್ಟು ಮುಚ್ಚಬೇಕು. ಆಮೇಲೆ ನೀರು ಕೊಡಬೇಕು. ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಾಗ ಹೆವಿ ನೀರು ನಿಲ್ಲಿಸಬಾರ್ದು. ಯಾಕಂದ್ರೆ ನೀರು ಮತ್ತೆ ಅದು ಲೀಚ್ ಆಗ್ಬಿಡುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಲೈಟ್ ಆಗಿ ನೀರು ಕೊಡ್ಬೇಕು, ಅದು ಎತ್ಕೊಳ್ಳೋಕೆ ಅವಕಾಶ ಕೊಡ್ಬೇಕು. ತಿಪ್ಟೂರ್ ಹತ್ರ ಹೋಗಿದ್ದೆ, ನಮ್ಮ ನಡುವಿನಕೆರೆ ನೇತ್ರಾನಂದ ಅವರು ಗೊತ್ತಾ ನಿಮಗೆ? ವೀರಭದ್ರ ಸ್ವಾಮಿ ಅವ್ರ ಮಗ. ಇಡೀ ದೇಶದಲ್ಲಿ ಅದ್ಭುತವಾದ ರೇಷ್ಮೆ ಬೆಳೆಗಾರರು. ಅವ್ರ ಫ್ರೆಂಡ್ಸ್ ಅನ್ನೆಲ್ಲ ಸಾಕಷ್ಟು ಚೆನ್ನಾಗಿ ಗೈಡ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಫ್ರೆಂಡ್ ಒಂದು ತೋಟ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ರು ನನಗೆ. 1 ಎಕರೆ 4 ಕುಂಟೆಲಿ 400 kg ಗೂಡು ಬೆಳೆದಿದ್ರು. 1 ಎಕರೆ 4 ಕುಂಟೆ 400 kg ಗೂಡು. ಮೊಟ್ಟೆ ಬಿಟ್ಬಿಡಿ, ಯಾವುದು? ಬಿತ್ತನೆ ಗೂಡು. ಬಿತ್ತನೆ ಗೂಡು ರೇಟ್ ಗೊತ್ತಾ ನಿಮಗೆ? 1300 ರೂಪಾಯಿ kg. 1,000 ರೂಪಾಯಿ. ಯಾಕೆ ಶ್ರೀಮಂತರಾಗಕ್ಕಾಗಲ್ಲ? ನಾವು ಸುಮ್ಮನೆ ಆಟ ಹೊಡ್ಕೊಂಡು ಕೆಲಸಕ್ಕೆ ಬರ್ತಾರೋದೆಲ್ಲ ಮಾತಾಡ್ಕೊಂಡಿದ್ರೆ ನಾವು ಶ್ರೀಮಂತರಾಗಕ್ಕಾಗುತ್ತೆ? ನಾನು ಏನ್ ಹೇಳ್ತೀನಿ, ನೀವು ಬೇಕಾದ್ರೆ ಹೋಗಿ ನೋಡಿ. ನಾನು ಹೇಳ್ತೀನಿ ನಮ್ಮ ಸ್ನೇಹಿತರು ಬರ್ತಾರಪ್ಪ ಅಂತ, ಹೋಗಿ ನೋಡಿ. ಆಗ ನಮ್ಗೆ ಒಂದು ಧೈರ್ಯ ಬರುತ್ತೆ. ಎಕರೆ ಗಟ್ಟಲೆ ನಂತರ 30-40 ಎಕರೆ ಮಾಡ್ಬೇಕು ಅಂತೇನಿಲ್ಲ. 1 ಎಕರೆ 2 ಎಕರೆ ಲಕ್ಷ ಗಟ್ಟಲೆ ದುಡ್ಡು ಮಾಡಬಹುದು. ಮಾಡೋ ಶ್ರಮ ಚೆನ್ನಾಗಿರುತ್ತೆ. ಕೆಲವ್ರು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅವ್ರಿಗೆ ಅರ್ಹತೆ ಇರಲ್ಲ, ಮಾಡಕ್ಕಾಗಲ್ಲ. ಯೋಗ್ಯತೆ ಅವ್ರು ಮಾಡ್ತಾರೆ, ಅವ್ರಿಗೆ ಆಗುತ್ತದೆ. ಇನ್ನೇನು ಡೌಟ್ಸ್ ಇದೆಯಾ? ಸಾಕಷ್ಟು ಮಾತಾಡಿದೀವಿ. ನೀವು ಕೊಟ್ಟಿಗೆ ಗೊಬ್ಬರನ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಭೂಮಿ ಮತ್ತು ಬೆಳೆ ಎರಡೂ ನಾಶ ಆಯ್ತವೆ. ಒಂದು. ಎರಡನೇದು, ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಮ್ಮದು ನಮ್ದು ರೇರಿಂಗ್ ಬೆಡ್ ಬರುತ್ತೆ, ಅದನ್ನ ಒಂದು ಊರಿಗೆ ಒಂದೇ ಒಂದು ಮಿಷನ್ ಇಟ್ಕೊಂಡು ಎಲ್ರು 1 ಲಕ್ಷ ರೂಪಾಯಿ ಒಂದು ಮಿಷನ್, ಒಂದು ಟ್ರ್ಯಾಕ್ಟರ್ ಸೆಟ್ ಆಗುತ್ತೆ. ಒಬ್ಬನು ಯಾವನಾರು ನಿಮ್ಮ ಊರಲ್ಲಿ ಟ್ರ್ಯಾಕ್ಟರ್ ಆ ಮಿಷನ್ ತರ್ಸಯ, ನಾವು ಅದಕ್ಕೆ ನಿನ್ಗೆ ರೆಂಟ್ ಕೊಡ್ತೀವಿ, ಬಾಡಿಗೆ ಕೊಡ್ತೀವಪ್ಪ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮನೆ ತಕ್ಕ ಹೋಗ್ಬಿಟ್ಟು ಅದನ್ನ ಪುಡಿ ಮಾಡಿ ಬಂದ್ಬಿಡೋದು ಅಷ್ಟೇ ಒಂದು ಕೆಲಸ. ಅದು ನೀಟಾಗಿ ನೀವು ಅದ್ರ ಮೇಲೆ ಸಗಣಿ ಹಾಕೊಂಡು ಒಂದ್ ಸ್ವಲ್ಪ ನೀರು ಕೊಟ್ಕೊಂಡು ಮಣ್ಣು ಮುಚ್ಕೊಂಡು 4-5 ತಿಂಗಳಾದ್ಮೇಲೆ ಬಳಸಿ ಭಯಂಕರ ಗೊಬ್ಬರ ಸಿಗುತ್ತೆ. ಮತ್ತೆ ಪೋಷಕಾಂಶ ಏನೇನ್ ತಿಂದಿರುತ್ತೆ ಅದೆಲ್ಲ ಅಲ್ಲೇ ಇರುತ್ತೆ, ಮತ್ತೆ ಅದೇ ಕೊಟ್ಟು ಇದನ್ನ ಮಾಡ್ಬೋದು. ಆಮೇಲೆ ರೇಷ್ಮೆ ಕೃಷಿ ಸಾಕಷ್ಟು ಇದೆ, 1000 ಇದೆ. ಈಗ ನಾನು 45 ವರ್ಷ, ನಾನು 25 ವರ್ಷ ರೇಷ್ಮೆ ಕೃಷಿ ಮಾಡಿದ್ದೀನಿ. ನನ್ಗೆ ಇದ್ರಲ್ಲಿ ಇನ್ನೂ ಆಸೆ ಇದೆ. ಇನ್ನೊಂದು 100 ಎಕರೆ ರೇಷ್ಮೆ ಕೃಷಿನ ಎಲ್ಲರೂ ಮಾಡಬೇಕು, ಲೀಸಲ್ ತಗೊಂಡು ಅಂತ ಆಸೆ ಇದೆ. ಇದ್ರಲ್ಲಿ ಭವಿಷ್ಯ ಇದೆ. ಚೆನ್ನಾಗಿ ಮಾಡಿ, ಒಳ್ಳೇದ್ ಮಾಡ್ಲಿ. ಐ ಥಿಂಕ್ ಇವತ್ತೆಲ್ಲ ನಿಮ್ಗೆ ಸಮಾಧಾನ ಆಯ್ತು ಅಂತ ಅನ್ಕೊಂತೀನಿ. ಎಲ್ಲ ವಿಷಯ ತಿಳ್ಕೊಂಡಂಗಾಯ್ತು.
ನಾನು ಸಮಾಧಾನ ಅಂದ್ರೆ ನಾವು ಹೋಗಿ ಅದು ಮಾಡ್ಬೇಕು, ಆಗ ನಮ್ಗೆ ಸಮಾಧಾನ ಬಿಟ್ಟು ತಿಳ್ಕೊಂಡಿದೀವಿ ಅದು ಮಾಡ್ಬೇಕು. ನನಗೆ ಫೋಟೋ ಎಲ್ಲ ನೋಡಿ ನಿಮ್ಗೆ ತೃಪ್ತಿ ಆಯ್ತು ಅಂತ ಅನ್ಕೊಂತೀನಿ. ಸರಿ ನಾನು ಚಾಕಿ ಮಾಡೋ ರೀತಿ ನಿಮ್ಗೆ ಸಮಾಧಾನ ಕೊಡ್ತು ಅಂತ ಅನ್ಕೊಂತೀನಿ. ನಾನು ಹುಳು ಬೆಳೆಸಿದ್ದೀನಿ, ಅದು ನಿಮ್ಗೆ ತೃಪ್ತಿ ಕೊಡ್ತು ಅಂತ ಅನ್ಕೊಂತೀನಿ. ಯಾಕೆಂದ್ರೆ ತುಂಬಾ ಜನ ನೀವೇನ್ ಸರ್ ಚಾಕಿ ಕೊಟ್ಬಿಡ್ತೀರಿ, ಹುಳು ಬೆಳೆಯೋದು ಕಷ್ಟ, ಏನು ಬಂದಂಗೆ ಕಷ್ಟ ಇಲ್ಲ. ನಮ್ಮ ತಪ್ಪು 8 ದಿನ ನಾನು ಚಾಕಿ ಸೆಂಟರ್ ಮಾಡಿರ್ತೀನಿ ಆಯ್ತಾ. ಅಲ್ಲಿ ನಾನು 350 ಮುಟ್ಟೆಗೆ 4 ಜನ ಹುಡುಗರು ಕೊಟ್ಟಿದ್ದೀನಿ. ಸೊಪ್ಪನ್ನ ತೋಟದಿಂದ ತಂದು ಅದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಅವರೇ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು. ಏನೇ ಇದ್ರೆ ನನಗೆ ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು.